ಎಲ್ರಿಗೂ ನಮಸ್ಕಾರ. ಈಗ ಆಲ್ರೆಡಿ ಇಂಟಿಗ್ರೇಷನ್ಸಲ್ಲಿ ಕ್ಲಾಸಸ್ನ ನಾವು ಕಂಟಿನ್ಯೂ ನೋಡ್ತಾ ಇದ್ದೀರ. ಈಗ ಅದರ ಕಂಟಿನ್ಯೂ ಪಾರ್ಟಾಗಿ ನಿಮಗೆ ಮೆಥಡ್ಸ್ ಆಫ್ ಇಂಟಿಗ್ರೇಷನ್ಸ್ ಅಂತ ಇದರಲ್ಲಿ ಎಷ್ಟು ಮೆಥಡ್ಸ್ ಬರ್ತವೆ ಅಂದರೆ, ಫಸ್ಟ್ನೇದು ಮೆಥಡ್ಸ್ ಆಫ್ ಇಂಟಿಗ್ರೇಷನ್ಸಲ್ಲಿ ಒಂದು ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ ಅಂತ, ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್. ಎರಡನೇದು integration by using partial fractions. Third one, integrate by parts ಅಂತ ಹೇಳಿ ಮೂರು ಮೆಥಡ್ಸ್ ಬರ್ತವೆ. ಮೆಥಡ್ಸ್ ಆಫ್ ಇಂಟಿಗ್ರೇಷನ್ಸ್ ಅಲ್ಲಿ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್, ಇಂಟಿಗ್ರೇಷನ್ ಬೈ ಯೂಸಿಂಗ್ ಪಾರ್ಷಿಯಲ್ ಫ್ರಾಕ್ಷನ್ಸ್, ಇಂಟಿಗ್ರೇಟ್ ಬೈ ಪಾರ್ಟ್ಸ್ ಅಂತ ಹೇಳಿ. ಈಗ ಮೊದಲನೇದಾಗಿ ನೋಡೋದಾದರೆ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ ನೋಡ್ತಾ ಹೋಗೋಣ. ಫಸ್ಟ್ನೇದು ಇಂಟಿಗ್ರೇಷನ್, ಅದರಲ್ಲಿ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್. ಫಸ್ಟ್ನೇದು ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ ಅಂತ. ಏನು ಸಬ್ಸ್ಟಿಟ್ಯೂಟ್ ತಗೋಬೋದು ಅಂತ ಇಂಟಿಗ್ರೇಟ್ ಮಾಡಬೇಕು. ಫಸ್ಟ್ ಇದರಲ್ಲಿ ಒಂದು 4 ರೂಲ್ ಥರ ಬರ್ತವೆ. ಫಸ್ಟ್ನೇದು ಯಾವ್ಯಾವ ಥರ ಬರ್ತದೆ ಅಂತ ಒಂದೇ ನೋಡೋಣ. ಫಸ್ಟ್ ಒನ್ ಮೆಥಡ್ ಯಾವ ಥರ ಹೇಳ್ತೀವಿ, ಇಂಟಿಗ್ರೇಟ್ ಫಂಕ್ಷನ್ ಆಫ್ ಜಿ ಆಫ್ ಎಕ್ಸ್ ಅಂತ ಇದು ಒಂದು ಫಂಕ್ಷನ್ನು ಇಂಟು ಅದರ ಫಂಕ್ಷನ್ ಜಿ ಡ್ಯಾಶ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದ್ರೆ ವಿ ಹ್ಯಾವ್ ಟು ರೈಟ್ ದಟ್ ಈಸ್ ಈಕ್ವಲ್ ಟು ಇದನ್ನ ಸ್ಮಾಲ್ ಎಫ್ ಆಫ್ ಜಿ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಬರೀಬೋದು ಅಂತ ಒಂದು ರೂಲ್ ಹೇಳುತ್ತೆ. ಫಸ್ಟ್ನೇ ಮೆಥಡ್ ಏನು ಹೇಳ್ತಾ ಇದ್ದೀವಿ ನೋಡಿ, ಇಂಟಿಗ್ರೇಟ್ ಎಫ್ ಆಫ್ ಜಿ ಆಫ್ ಎಕ್ಸ್ ಇಂಟು ಜಿ ಡ್ಯಾಶ್ ಆಫ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದ್ರೆ ಅದನ್ನ ನಾವು ಎಫ್ ಆಫ್ ಜಿ ಆಫ್ ಎಕ್ಸ್ ವಿತ್ ಪ್ಲಸ್ ಇಂಟಿಗ್ರೇಟ್ ಕಾನ್ಸ್ಟೆಂಟ್ ಅಂತ ಬರೀಬೋದು ಅಂತ. ಇದರ ಅರ್ಥ ಏನು ಅಂದ್ರೆ, ಇದು ಪ್ರೂಫ್ ನೋಡ್ತಾ ಹೋಗಿ ಏನಾಗುತ್ತೆ ಅಂತ, ಇಂಟಿಗ್ರಲ್ಸ್ ಆಫ್ ದಿ ಫಂಕ್ಷನ್ ಆಫ್ ಜಿ ಆಫ್ ಎಕ್ಸ್ ಇದ್ದು ಫಂಕ್ಷನ್ಸ್ ಆಫ್ g of x into ಆ g of x ನ ಡಿಫರೆನ್ಷಿಯೇಟ್ g dash of x with respect to x ಇತ್ತು ಅಂದ್ರೆ ಡೈರೆಕ್ಟ್ ಆಗಿ we have to write f of g of x plus c ಅಂತ ಬರೀಬಹುದು ಅಂತ. ಹಾಗಾದ್ರೆ ಒಂದು ಸಬ್ಸ್ಟಿಟ್ಯೂಷನ್ಸ್ ಅಂತ ಹೇಳ್ತಿದ್ವಿ ಇಲ್ಲಲ್ವಾ, ಏನ್ ಸಬ್ಸ್ಟಿಟ್ಯೂಟ್ ತಗೋಬಹುದು ಅಂತ ನೋಡೋದಾದ್ರೆ ನಾವು ಹೇಳ್ತೀವಿ g of x ನ ಡಿಫರೆನ್ಷಿಯೇಟ್ ಮಾಡಿದ್ರೆ g dash of x ಆಗುತ್ತಾ. ಯಾವಾಗಲೂ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ಸ್ ಅಲ್ಲಿ ಯಾವುದೋ ಒಂದು ಫಂಕ್ಷನ್ಸ್ ಇರುತ್ತೆ, ಆ ಫಂಕ್ಷನ್ಸ್ ನಾವು ಡಿಫರೆನ್ಷಿಯೇಟ್ ಮಾಡಿದ್ರೆ ಜಿ ಡ್ಯಾಶ್ ಆಫ್ ಎಕ್ಸ್ ಆಗುತ್ತೆ. ಆ ತರ ಫಂಕ್ಷನ್ಸ್ ಯಾವ್ದಿದೆ ಅಂತ ನೋಡ್ಕೋಬೇಕಾಗುತ್ತೆ. ಹಾಗಾದ್ರೆ ಸಬ್ಸ್ಟಿಟ್ಯೂಷನ್ ತಗೊಳ್ತಾರೆ, therefore take a substitution g of x is equal to t ಅಂತ ಸಬ್ಸ್ಟಿಟ್ಯೂಷನ್ ತಗೊಳ್ತಾ ಇದ್ದೀನಿ. g of x ನ ನಾವು ಏನ್ ಮಾಡ್ತಾ ಇದ್ವಿ, ಸಬ್ಸ್ಟಿಟ್ಯೂಷನ್ ತಗೊಳ್ತಾ ಇರೋದು. ಇವಾಗ ಇದನ್ನ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದ್ರೆ g of x ನ ಡಿಫರೆನ್ಷಿಯೇಟ್ g dash of x ಆಗುತ್ತೆ. ವಿತ್ ರೆಸ್ಪೆಕ್ಟ್ ಟು x ಆಗಿರೋದ್ರಿಂದ g dash of x, t ಗೆ ವಿತ್ ರೆಸ್ಪೆಕ್ಟ್ ಟು x ಅಂದ್ರೆ ದಟ್ ಇಸ್ dt by dx ಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ g dash of x into dx is equal to dt ಆಯಿತು. ಈ ಸಬ್ಸ್ಟಿಟ್ಯೂಷನ್ ಏನಿದೆಯಲ್ಲ g dash of x into dx ನ ಸಬ್ಸ್ಟಿಟ್ಯೂಟ್ ಮಾಡಿ ಅಲ್ಲಿ ಏನಾಗ್ತಾ ಹೋಗುತ್ತೆ ನೋಡಿ. therefore ನಾವು ಈಗ ಸಬ್ಸ್ಟಿಟ್ಯೂಷನ್ ತಗೊಂಡಿರೋದು ಇಂಟಿಗ್ರೇಟ್ f of ವ್ಯಾಲ್ಯೂ g of x ನ t ಅಂತ ತಗೊಂಡ್ವಿ, ದಟ್ ಇಸ್ f of t ಆಯಿತು. g dash of x into dx ನ ಏನಂತ ಸಬ್ಸ್ಟಿಟ್ಯೂಟ್ ಮಾಡಿವಿ, ದಟ್ ಇಸ್ dt ಆಯಿತು. ಅಲ್ಲಿ ಈಗ ಇಂಟಿಗ್ರೇಟ್ ಮಾಡಿದ್ರೆ ಕ್ಯಾಪಿಟಲ್ f of x ನ ಇಂಟಿಗ್ರೇಟ್ ಮಾಡಿದ್ರೆ ಸ್ಮಾಲ್ f of t ಪ್ಲಸ್ ಇಂಟಿಗ್ರೇಟ್ ಕಾನ್ಸ್ಟೆಂಟ್ c ಆಗುತ್ತೆ. ದಟ್ ಇಸ್ ಈಕ್ವಲ್ ಟು f of t ಅಂತ ಹೇಳಿದ್ರೆ ಸಬ್ಸ್ಟಿಟ್ಯೂಷನ್ ತಗೊಂಡಿರೋದು ದಟ್ ಇಸ್ g of x ಆಯಿತು ಪ್ಲಸ್ ಇಂಟಿಗ್ರೇಟ್ ಕಾನ್ಸ್ಟೆಂಟ್ c ಆಯಿತು. ನೋಡಿ ಸಬ್ಸ್ಟಿಟ್ಯೂಷನ್ ತಗೊಂಡ್ವಿ, ನಾವು ಏನು ಬರೀತು ಸ್ಮಾಲ್ f of g of x plus c ಆಯ್ತು. ಹಾಗಾದ್ರೆ therefore ನಾವು ಏನು ಸಬ್ಸ್ಟಿಟ್ಯೂಷನ್ ತಗೊಂಡಿದ್ವಿ, ಇಂಟಿಗ್ರೇಟ್ ಫಂಕ್ಷನ್ ಆಫ್ ಯಾವ್ದಾದ್ರು ಒಂದು g of x ಅಂತ ಫಂಕ್ಷನ್ ಇದ್ದು ಅದರ ಸಬ್ಸ್ಟಿಟ್ಯೂಷನ್ ಅಂದ್ರೆ ಅದರ ಡಿರೈವೇಟಿವ್ g dash of x ವಿತ್ ರೆಸ್ಪೆಕ್ಟ್ ಟು x ಇದ್ರೆ ಡೈರೆಕ್ಟ್ ಆಗಿ f of ಅಂದ್ರೆ ಈ f of ಅಂತ ಫಂಕ್ಷನ್ಸ್ ನಾವು ಡಿಫರೆನ್ಷಿಯೇಟ್ ಮಾಡ್ತೀವಿ, ಇಂಟಿಗ್ರೇಟ್ ಮಾಡಿದ್ರೆ ಸ್ಮಾಲ್ f of x ಆಗುತ್ತೆ. ಅಲ್ಲಿ f of g of x plus c ಅಂತ ಡೈರೆಕ್ಟ್ ಆಗಿ ಬರೀಬಹುದು ಅಂತ ಹೇಳ್ತಾನೆ. ಇದಕ್ಕೊಂದು ಎಕ್ಸಾಂಪಲ್ ಕೊಡೋದಾದ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ ಇಂಟಿಗ್ರೇಟ್ sin of x to the power of 4 into 4x cube with respect to x ಇತ್ತು ಅಂದ್ರೆ ಡೈರೆಕ್ಟ್ ನೋಡ್ತಾ ಹೋಗಿ ಒಂದು ಎಕ್ಸಾಂಪಲ್ ತಗೊಂಡಿವಿ. ಇಲ್ಲಿ ಏನಿದೆ ಬಹುಶಃ ಕಾಣಿಸುತ್ತೆ, ಒಂದು ಸೆಕೆಂಡ್ ನೋಡಿ. ಫಾರ್ ಎಕ್ಸಾಂಪಲ್ ಇದಕ್ಕೆ ಒಂದು ಎಕ್ಸಾಂಪಲ್ ತಗೊಂಡಿರೋದು ನಾನು. ಎಕ್ಸಾಂಪಲ್ ಇಂಟಿಗ್ರೇಟ್ sin of x to the power of 4 into 4x cube with respect to x ಇದೆ.
ಇಲ್ಲಿ ಎಫ್ ಅನ್ನೋದು ಫಂಕ್ಷನ್ ಸೈನ್ ಇದೆ, ಸೈನ್ ಆಫ್ ಎಕ್ಸ್ ಟು ದಿ ಪವರ್ ಇದನ್ನ ನೀವು ಇಂಟಿಗ್ರೇಟ್ ಮಾಡಿ ಅಂದ್ರೆ ಇದು ಡೈರೆಕ್ಟ್ ಫಾರ್ಮುಲಾ ಯಾವುದು ಗೊತ್ತಿಲ್ಲ. ಬಟ್ ಎಕ್ಸ್ ಟು ದಿ ಪವರ್ 4 ನ ಡಿಫರೆನ್ಶಿಯೇಟ್ 4x³ ಅಂತ ಗೊತ್ತಾ. ಹಾಗಾದ್ರೆ ಈ ಫಂಕ್ಷನ್ ಎಫ್ ಆಫ್ ಜಿ ಆಫ್ ಎಕ್ಸ್ ಅಂದ್ರೆ ಸೈನ್ ಆಫ್ ಜಿ ಆಫ್ ಎಕ್ಸ್ ಫಂಕ್ಷನ್ ಎಕ್ಸ್ ಟು ದಿ ಪವರ್ 4 ಇದೆ, ಅದರ ಡಿಫರೆನ್ಶಿಯೇಟ್ ಟರ್ಮ್ ಜಿ ಡ್ಯಾಶ್ ಆಫ್ ಎಕ್ಸ್. ಇಲ್ಲಿ ಇದರ ಡಿಫರೆನ್ಶಿಯೇಟ್ ಟರ್ಮ್ ಇದೆ, ಹಾಗಾದ್ರೆ ಇದನ್ನ ಡೈರೆಕ್ಟ್ ಆಗಿ ಏನಂತ ಬರೀಬಹುದು, ಸೈನ್ ನ ಇಂಟಿಗ್ರೇಟ್ ಮಾಡಬೇಕು ಅಂತ ಹೇಳ್ತಾನೆ. ಅಲ್ಲಿ ಸೈನ್ ನ ಇಂಟಿಗ್ರೇಟ್ ಎಫ್ ಆಫ್ ಟಿ ಇಲ್ಲಿ ಅರ್ಥ. ಸೈನ್ ನ ಇಂಟಿಗ್ರೇಟ್ ಏನಾಗುತ್ತೆ ನನಗೆ ಗೊತ್ತಿರಂಗೆ ಮೈನಸ್ ಕಾಸ್ ಆಗ್ಬಿಡುತ್ತೆ. ಎಕ್ಸ್ ಅಂದ್ರೆ ನಥಿಂಗ್ ಬಟ್ ಜಿ ಆಫ್ ಎಕ್ಸ್ ಫಂಕ್ಷನ್ ಏನಿದೆ ಅದು ಬರೀಬೇಕು ಅಂತ ಹೇಳ್ತಾನೆ. ದಟ್ ಈಸ್ ಎಕ್ಸ್ ಟು ದಿ ಪವರ್ 4 ಪ್ಲಸ್ ಸಿ ಐ ಇದರ ಇಂಟಿಗ್ರೇಷನ್ ಇದು. ಇದನ್ನ ನಾವು ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ ಆಗಿ ಮಾಡಬಹುದು ಅಥವಾ ಡೈರೆಕ್ಟ್ ಆಗಿ ಕೂಡ ಹೇಳಿದೀವಿ. ಇದನ್ನ 2 ಮಾರ್ಕ್ಸ್ ಇದೇ ಕ್ವೆಶ್ಚನ್ಸ್ ಏನಾದ್ರು ಕೇಳಿದ್ರೆ ನಾವು ಸಬ್ಸ್ಟಿಟ್ಯೂಷನ್ ತಗೊಂಡು ಬರೀತಾ ಹೋಗ್ತೀವಿ. ಡೈರೆಕ್ಟ್ ಆಗಿ ಬರೆಯೋದಾದ್ರೆ ಈ ರೀತಿ ಬರೀತೀವಿ, ಮೈನಸ್ ಕಾಸ್ ಆಫ್. ನೋಡಿ ಏನ್ ಹೇಳ್ತಾನೆ ಅಲ್ಲಿ, ಇಂಟಿಗ್ರೇಟ್ ಫಂಕ್ಷನ್ ಆಫ್ ಫಂಕ್ಷನ್ ಅಂದ್ರೆ ಸೈನ್ ಆಫ್ ಎಕ್ಸ್ ಟು ದಿ ಪವರ್ 4 ಇದ್ದು ಆ ಫಂಕ್ಷನ್ ಜಿ ಆಫ್ ಎಕ್ಸ್ ನ ಡಿಫರೆನ್ಶಿಯೇಟ್ ಪಕ್ಕದಲ್ಲಿ ಜಿ ಡ್ಯಾಶ್ ಆಫ್ ಎಕ್ಸ್ ಇದ್ರೆ ಎಫ್ ಆಫ್ ಜಿ ಆಫ್ ಎಕ್ಸ್ ಅಂದ್ರೆ ಈ ಎಫ್ ನ ಫಂಕ್ಷನ್ಸ್ ನ ನಾವು ಇಂಟಿಗ್ರೇಟ್ ಮಾಡಿ ಅಂತ. ಹಾಗಾದ್ರೆ ಸೈನ್ ನ ಇಂಟಿಗ್ರೇಟ್ ಮೈನಸ್ ಕಾಸ್ ಆಫ್ ಜಿ ಆಫ್ ಎಕ್ಸ್ ಅಂತ ಹೇಳಿದ್ರೆ ಅದು ಜಿ ಆಫ್ ಎಕ್ಸ್ ಫಂಕ್ಷನ್ ಎಕ್ಸ್ ಟು ದಿ ಪವರ್ 4 ಮೈನಸ್ ಕಾಸ್ ಆಫ್ ಎಕ್ಸ್ ಟು ದಿ ಪವರ್ 4 ಪ್ಲಸ್ ಸಿ ಆಗುತ್ತೆ. ಇದು ಒಂದು ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ಸ್ ಅಲ್ಲಿ ಒಂದು ಮೆಥಡ್. ಇಂಟಿಗ್ರೇಟ್ ಎಫ್ ಆಫ್ ಜಿ ಆಫ್ ಎಕ್ಸ್ ಇಂಟು ಜಿ ಡ್ಯಾಶ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದ್ರೆ ದಟ್ ಇಸ್ ಈಕ್ವಲ್ ಟು ಎಫ್ ಆಫ್ ಜಿ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಬರೀಬಹುದು. ಹಾಗಾದ್ರೆ ನಾವು ಸಬ್ಸ್ಟಿಟ್ಯೂಷನ್ ತಗೊಳ್ಳೋದಾದ್ರೆ ಎಕ್ಸ್ ಟು ದಿ ಪವರ್ 4 ನ ಟಿ ಅಂತ ಸಬ್ಸ್ಟಿಟ್ಯೂಷನ್ ತಗೊಳ್ತೀವಿ, ಯಾಕೆಂದ್ರೆ ಅದರ ಡಿಫರೆನ್ಶಿಯೇಟ್ ಟರ್ಮ್ ಪಕ್ಕದಲ್ಲಿ ಇದೆ. ನಾನು ಅದೇ ಹೇಳ್ತೀನಿ ನಾಗಿನಿಂದ ನಿಮಗೆ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ಸ್ ಅಂದ್ರೆ ಸಬ್ಸ್ಟಿಟ್ಯೂಷನ್ ತಗೋಬೇಕಾದ್ರೆ ಜಿ ಆಫ್ ಎಕ್ಸ್ ಇರುತ್ತೆ, ಅದ್ರ ಡಿಫರೆನ್ಶಿಯೇಟ್ ಟರ್ಮ್ ಜಿ ಡ್ಯಾಶ್ ಆಫ್ ಎಕ್ಸ್ ಆಗುತ್ತೆ. ಯಾವುದು ಸಬ್ಸ್ಟಿಟ್ಯೂಷನ್ ತಗೋಬೇಕು ಆ ಸಬ್ಸ್ಟಿಟ್ಯೂಷನ್ ನ ಟರ್ಮ್ ಡಿಫರೆನ್ಶಿಯೇಟ್ ಟರ್ಮ್ ಪಕ್ಕದಲ್ಲಿ ಇದ್ರೆ ಅದನ್ನ ನಾವು ಸಬ್ಸ್ಟಿಟ್ಯೂಷನ್ಸ್ ಆಗಿ ತಗೊಂತ ಹೋಗ್ತೀವಿ. ಸೊ ಇದು ಕೂಡ ಒಂದು ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ಸ್ ಅಲ್ಲಿ ಒಂದು ಮೆಥಡ್ ಡೈರೆಕ್ಟ್. ಇದೊಂದು ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಆಗಿದೆ. ಇದನ್ನ ಸಾಲ್ವ್ ಮಾಡ್ತಾ ಹೋದ್ರೆ ನೀವು ಡೈರೆಕ್ಟ್ 2 ಮಾರ್ಕ್ಸ್ ಮಾಡಬಹುದು, ಅಥವಾ ಇನ್ ಕೇಸ್ ಏನಾದ್ರು ಎಲ್ಲಾದ್ರೂ ಬೇಕಾದ್ರೆ 1 ಮಾರ್ಕ್ಸ್ ಗೆ ಡೈರೆಕ್ಟ್ ಬರ್ಕೊಳ್ಳೋದಾದ್ರೆ ಈ ರೀತಿ ಬರ್ಕೊಳ್ಳಕ್ಕೆ ಇದೊಂದು ಫಾರ್ಮುಲಾ ಆಯ್ತು. ಓಕೆ, ಸೆಕೆಂಡ್ ಒನ್ ಮೆಥಡ್ ಇದೆ ನೋಡ್ತಾ ಹೋಗಿ ಏನು ಅಂತ. ಸೆಕೆಂಡ್ ಒನ್ ಏನ್ ಹೇಳುತ್ತೆ ಅಂತ, ಇಂಟಿಗ್ರೇಟ್ ಇದೊಂದು ಎಕ್ಸಾಂಪಲ್ ಕೂಡ ನೋಡಿದೀವಿ. ಓಕೆ, ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ಸ್ ಅಲ್ಲಿ ಸೆಕೆಂಡ್ ಒನ್ ಮೆಥಡ್ ಇಂಟಿಗ್ರೇಟ್ ಎಫ್ ಆಫ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ ಎನ್ ಇದು ಎಫ್ ಡ್ಯಾಶ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದ್ರೆ ಇಂಟಿಗ್ರೇಟ್ ಎಫ್ ಆಫ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ ಎನ್ ಎಫ್ ಡ್ಯಾಶ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದ್ರೆ ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1 ಪ್ಲಸ್ ಸಿ ಅಂತ ಬರೀಬಹುದು ಡೈರೆಕ್ಟ್ ಆಗಿ ಅಂತ ಹೇಳ್ತಾನೆ ಇದು ರೂಲ್. ಸೆಕೆಂಡ್ ಒನ್ ಇಂಟಿಗ್ರೇಟ್ ಎಫ್ ಆಫ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ ಎನ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ನ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳ್ತಾನೆ. ಹಾಗಾದ್ರೆ ಸಬ್ಸ್ಟಿಟ್ಯೂಷನ್ ತಗೋಬೇಕು, ಪ್ರೂಫ್ ಅಂತ ಹೇಳ್ಬಿಟ್ಟು ಬರೆಯೋದಾದ್ರೆ ಇಂಟಿಗ್ರೇಟ್ ಎಫ್ ಆಫ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ ಎನ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ with respect to x ಇದೆ. take a substitution f of x is equal to t. ಸರ್ f of x ನೇ ಯಾಕೆ ತಗೊಳ್ಳೋಣ, f dash of x ತಾನಂಗಿಲ್ಲ. ನಾನು ಅವಾಗಲೇ ಹೇಳಿದೆ ಫಸ್ಟ್ ಇದರಲ್ಲಿ ಯಾವ ಫಂಕ್ಷನ್ ಡಿಫರೆನ್ಶಿಯೇಟ್ ಟರ್ಮ್ ಪಕ್ಕದಲ್ಲಿ ಇರುತ್ತೋ ಆ ಫಂಕ್ಷನ್ ನೇ ಸಬ್ಸ್ಟಿಟ್ಯೂಷನ್ ತಗೋಬೇಕು ನಾವು, ಯಾಕೆಂದ್ರೆ ಅದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು f dash of. ಹಂಗಾಗಿ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x f of x ನ ಡಿಫರೆನ್ಶಿಯೇಟ್ f dash of x ಆಗುತ್ತೆ. ನಿಮಗೆ dt by dx ಗೆ ಕ್ರಾಸ್ ಮಲ್ಟಿಪ್ಲೈ f dash of x into dx is equal to dt. ಈಗ ನಾವು ತಗೊಂಡ್ರೆ ಸಬ್ಸ್ಟಿಟ್ಯೂಷನ್ ನ ರಿಪ್ಲೇಸ್ ಮಾಡಬೇಕು. f of x ನ ನಾವು ಏನಂತ ತಗೊಂಡಿವಿ, t ಅಂತ ತಗೊಂಡಿವಿ, ಟು ದಿ ಪವರ್ ಆಫ್ n ಆಗುತ್ತೆ. f dash of x into dx ಅಂದ್ರೆ we get that is dt ಆಯ್ತು. ಅಲ್ಲಿ t ಪವರ್ ಅನ್ನೋದು x ಪವರ್ n with respect to x ತರ ಇದೆ. t to the power of n plus 1 divided by n plus 1 plus c ಆಗುತ್ತೆ. that is equal to t ಅಂದ್ರೆ ವ್ಯಾಲ್ಯೂ ತಗೊಂಡ್ರೆ f of x ಅಲ್ಲಿ f of x whole to the power of n plus 1 divided by n plus 1 plus integrate constant c ಆಯ್ತು. ನೋಡ್ತಾ ಹೋಗಿ ಇದು integrate f of x whole to the power of n into f dash of x with respect to x ನ we have to write f of x whole to the power of n plus 1 divided by n plus 1 ಅಂತ ಬರೆಯಬಹುದು. ಫಾರ್ ಎಕ್ಸಾಂಪಲ್ ಹೆಂಗೆ ಅಂತ ಹೇಳಿದ್ರೆ ಸರ್, integrate sin of x whole to the power of 3 ಇದು into cos x with respect to x ಅಂತ ಇದ್ರೆ sin x whole to the power of 3 ಅಥವಾ sin cube x ಅಂತಲೂ ಇರಬಹುದು. ಇದನ್ನ ಎರಡು ಬರ್ಕಬಹುದು. sin cube x into cos x with respect to x ಇತ್ತು ಅಂದ್ರೆ ಡೈರೆಕ್ಟ್ ನಾವು ಏನಂತ ಬರೀಬಹುದು ಅಂತ ಹೇಳಿದ್ರೆ ಸರ್, ನಿಮ್ಗೆ ಯಾಕೆ ಅಂದ್ರೆ ಇದು f of x whole to the power of n ಫಾರ್ಮ್ ಅಲ್ಲಿ ಇದೆ, sin x ಆಗುತ್ತೆ f of x ಅಂದ್ರೆ. ಆದ್ರೆ sin x ನ ಡಿಫರೆನ್ಶಿಯೇಟ್ ಟರ್ಮ್ ಪಕ್ಕದಲ್ಲಿ ಇರತಕ್ಕಂತ cos x that is f dash of x ಆಗುತ್ತೆ. ಹಾಗಾದ್ರೆ ಇದನ್ನ ನಾವು sin x
ಹೋಲ್ ಟು ದಿ ಪವರ್ ಆಫ್ 3 ಪ್ಲಸ್ 1 ಅಂದ್ರೆ 4 ಡಿವೈಡೆಡ್ ಬೈ 4 ಪ್ಲಸ್ ಸಿ ಅಂತ ಡೈರೆಕ್ಟ್ ಬರೀಬಹುದು. f of x ಹೋಲ್ ಟು ದಿ ಪವರ್ ಆಫ್ n into f dash of x with respect to x ನ f of x ಹೋಲ್ ಟು ದಿ ಪವರ್ ಆಫ್ n plus 1 here n is equal to 3 ಆಗುತ್ತೆ. ಇಲ್ಲಿ 3 plus 1 4 divided by 4 plus c ಆಗುತ್ತೆ. ಇದು ಕೂಡ ಒಂದು ಎಕ್ಸಾಂಪಲ್ ಆಯ್ತು. once again integrate f of x functions of x ಹೋಲ್ ಟು ದಿ ಪವರ್ ಆಫ್ n into f dash of x with respect to x ಇತ್ತು ಅಂದ್ರೆ we have to write f of x ಹೋಲ್ ಟು ದಿ ಪವರ್ ಆಫ್ n plus 1 divided by n plus 1. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಒಂದೇ, ಯಾವ ಫಂಕ್ಷನ್ ನ ಡಿಫರೆನ್ಷಿಯೇಟ್ ಟರ್ಮ್ ಅದರ ಪಕ್ಕದಲ್ಲೋ ಅಥವಾ ಡಿನಾಮಿನೇಟರ್ಲ್ಲೋ ಎಲ್ಲಿರುತ್ತೋ ಅದನ್ನ ನಾವೇನಂತ ತಗೊಳ್ತೀವಿ, ಸಬ್ಸ್ಟಿಟ್ಯೂಷನ್ ಆಗಿ ತಗೊಳ್ತೀವಿ. ಯಾಕೆ ಅಂದ್ರೆ ಅದನ್ನ ಡಿಫರೆನ್ಷಿಯೇಟ್ ಮಾಡಿದ್ರೆ ಅದ್ರ ಪಕ್ಕದಲ್ಲಿರೋ ಟರ್ಮ್ ಸಿಕ್ಬಿಟ್ರೆ ಟರ್ಮ್ ಅಲ್ಲಿ ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ dt ಆಗುತ್ತೆ. ಅದೇ ನಮ್ಮ ಮೇನ್ ಇಂಟೆನ್ಷನ್. ಓಕೆ, ಈಗ ನೆಕ್ಸ್ಟ್ ಒನ್ ಕ್ವಶನ್ಸ್ ನೋಡೋಣ. ನೆಕ್ಸ್ಟ್ ಒನ್ ಪ್ರಾಪರ್ಟೀಸ್ ಕೊಟ್ಟು ಹೋಗೋಣ. ಇದರಲ್ಲಿ ಥರ್ಡ್ ಒನ್ ಪ್ರಾಪರ್ಟೀಸ್, ಥರ್ಡ್ ಒನ್ ಪ್ರಾಪರ್ಟೀಸ್ ಏನ್ ಹೇಳ್ತಾರೆ ಇಲ್ಲಿ? ಥರ್ಡ್ ಒನ್ ಇಂಟಿಗ್ರೇಟ್ f dash of x divided by f of x with respect to x ಇತ್ತು ಅಂದ್ರೆ log of f of x plus c ಅಂತ ಬರೀಬಹುದು ಅಂತ ಹೇಳ್ತಾರೆ. ಇದೊಂದು ಥರ್ಡ್ ಒನ್, ಇಂಟಿಗ್ರೇಟ್ f dash of x divided by f of x with respect to x is equal to log of f of x plus c. ಅಂದ್ರೆ numerator is the differentiate term of the denominator ಅಂತ ಬಂದ್ರೆ log of denominator ಅಂತ ಬರೀಬಹುದು. ಸೊ ನ್ಯೂಮರೇಟರ್ ಟರ್ಮ್ ಏನಿದೆಯಲ್ಲ ಅದು ಡಿಫರೆನ್ಷಿಯೇಟ್ ಟರ್ಮ್ ಆಗಿರಬೇಕು ಯಾವ್ದ್ರದ್ದು, ಡಿನಾಮಿನೇಟರ್ ಟರ್ಮ್ಗೆ. ಹಾಗಾದ್ರೆ ವಿ ಹ್ಯಾವ್ ಟು ರೈಟ್ ಲಾಗ್ ಆಫ್ ಡಿನಾಮಿನೇಟರ್. ಡೈರೆಕ್ಟ್ ಆಗಿ ಅವೆಲ್ಲ ರೂಲ್ಸ್ ಈ ಫಾರ್ಮುಲಾ ಎಲ್ಲೆಲ್ಲಿ ಅಪ್ಲೈ ಆಗುತ್ತಾ ಅಲ್ಲಿ ಅಪ್ಲೈ ಮಾಡ್ಬೋದು. ಅದು ಬಿಟ್ಟು 2 ಮಾರ್ಕ್ಸ್ ಕೊಟ್ಟರೆ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ ಈಗ ಏನು ಹೇಳ್ತಾ ಇದ್ವು ಅದೇ ಮೆಥಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವಿ. ಇದಕ್ಕೂ ಕೂಡ ಸ್ಟೆಪ್ ಪ್ರೂಫ್ ಇದೆ ನೋಡ್ತಾ ಹೋಗಿ. ಈ ಪ್ರೂಫಿಗೆ ಸರ್ ಇಂಟಿಗ್ರೇಟ್ f of x is equal to f dash of x ಇದೆ. ಹಾಗಾದ್ರೆ ಟೇಕ್ ಎ ಸಬ್ಸ್ಟಿಟ್ಯೂಷನ್ f of x, ಟೇಕ್ ಎ ಸಬ್ಸ್ಟಿಟ್ಯೂಷನ್ f of x is equal to t differentiate with respect to x ಅಂತ ಹೇಳಿದ್ರಿಂದ ನಾವು ಏನಾಗಿರ್ತಿದ್ದು f dash of x ಆಗುತ್ತೆ, that is equal to dt by dx. get cross multiply f dash of x into dx is equal to dt ಆಯ್ತು. ಅಲ್ಲಿಗೆ ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ ರಿಪ್ಲೇಸ್ ಮಾಡಿ f dash of x into dx ಅಂದ್ರೆ ನ್ಯೂಮರೇಟರ್ dt ಆಯ್ತು. ಡಿನಾಮಿನೇಟರ್ ಅಲ್ಲಿ f of x ನ t ಅಂತ ತಗೊಂಡಿವಿ. ಅಲ್ಲಿ that is equal to integrate 1 over t into dt ಆಯ್ತು. that is equal to integrate 1 over t ಅಂದ್ರೆ that is log t ಅಂತ ಆಗುತ್ತೆ. ಪ್ಲಸ್ ಇಂಟಿಗ್ರೇಟ್ ಕಾನ್ಸ್ಟೆಂಟ್ c ಅಲ್ಲಿ log of t ಅಂದ್ರೆ ಸಬ್ಸ್ಟಿಟ್ಯೂಷನ್ ತಗೊಂಡ್ರ ಫಂಕ್ಷನ್ f of x plus c ಆಗಿಬಿಡುತ್ತೆ. that is the method of substitutions ಅಲ್ಲಿ ಇದು ಒಂದು ಕೂಡ ಇಂಪಾರ್ಟೆಂಟ್. integrate f dash of x divided by f of x with respect to x is equal to log of f of x plus c. ಒಂದು ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ ತಗೊಳ್ಳೋದಾದ್ರೆ ಸರ್ಜನ್ ಸುಮ್ಮನೆ ಒಂದು ಎಕ್ಸಾಂಪಲ್ ಈಗ ಹೇಳ್ತಾ ಇರೋದು. that is equal to integrate, example integrate cot x with respect to x ಅಂದ್ರೆ ಏನು ಬರುತ್ತೆ ಅಂತ ಗೊತ್ತು ನಮಗೆ. log of sin x ಅಂತ ಬರುತ್ತೆ ಅಂತ ಹೇಳಿದ್ರೆ ಅದು ಹೆಂಗ್ ಬರುತ್ತೆ ಅಂತ ನೋಡಿ. ಹಾಗಾದ್ರೆ ಒಂದು ಎಕ್ಸಾಂಪಲ್ ಇಂಟಿಗ್ರೇಟ್ cot x with respect to x ನಾನು ಇಂಟಿಗ್ರೇಟ್ cot x ನ cos x by sin x ಅಂತ ಬರೀಬಹುದು with respect to x. ಅಲ್ಲಿ is equal to ನೋಡಿ ಇಂಟಿಗ್ರೇಟ್ cot x can be written as cos x by sin x with respect to x. ಹಾಗಾದ್ರೆ ಇಂಟಿಗ್ರೇಟ್ sin x ನ ಡಿಫರೆನ್ಷಿಯೇಟ್ cos x ಅಲ್ವಾ. ಅಲ್ಲಿ ನೋಡಿ ನೀವು ಇಂಟಿಗ್ರೇಟ್ f of x ಅಂದ್ರೆ ಫಂಕ್ಷನ್, ಇದು f dash of ಇದೆ ಯಾವುದು ಡಿನಾಮಿನೇಟರ್ ಫಂಕ್ಷನ್. numerator is the differentiate term of denominator functions ಆಯ್ತು ಅಂದ್ರೆ we can write log of denominator. so ಹಾಗಾದ್ರೆ integrate sin x ಇದೆ, sin x ನ differentiate cos x ಆಗುತ್ತೆ. ಹಾಗಾದ್ರೆ we can write log of denominator that is log of sin x plus c. ನೀವು ಡೈರೆಕ್ಟ್ ಆಗಿ ಬರೆದಿರ್ತೀರ integrate cot x ಅಂತ ಹೇಳಿದ್ರೆ that is what log of sin x. ಇದೇ ತರ integrate tan x ಅಂತ ತಗೊಳ್ಳಿ with respect to x ಏನಾಗುತ್ತೆ ನೋಡಿ. integrate tan x ಅಂತ ತಗೊಂಡ್ರೆ ಸರ್ tan x ನ ನಾವು ಏನಂತ ಬರೀಬಹುದು, sin x divided by cos x ಅಂತ ಬರೀತೀವಿ. ಹಾಗಾದ್ರೆ cos ನ ಡಿಫರೆನ್ಷಿಯೇಟ್ ಟರ್ಮ್ ಬರಲ್ಲ ನಮಗೆ. cos ನ ಡಿಫರೆನ್ಷಿಯೇಟ್ ಟರ್ಮ್ ಬರಬೇಕಂದ್ರೆ ಮೈನಸ್ ಆಗಬೇಕು. ಅಲ್ಲಿ ಮೈನಸ್ ಇಲ್ಲಿದೆ ಮೈನಸ್ ಆಫ್ ಮೈನಸ್ sin x divided by cos x ಅಂತ ಬರೀಬಹುದು. ಈಗ cos x ನ ಡಿಫರೆನ್ಷಿಯೇಟ್ ಟರ್ಮ್ ಏನಾಗುತ್ತೆ ಇಲ್ಲಿ ನಮಗೆ ಮೈನಸ್ sin x ಆಗುತ್ತೆ. ಅವಾಗ ಏನಂತ ಬರೀಬಹುದು, that is equal to ಮೈನಸ್ ಹೊರಗಿದೆ ವ್ಯಾಲ್ಯೂ log of cos x ಅಂತ ಬರೀಬಹುದು. log of cos x ಅಂತ ಬರೀತೀವಿ ಪ್ಲಸ್ ಇಲ್ಲಿ ಮೈನಸ್ 1 ವರೆಗಿರುತ್ತೆ ಅದನ್ನ log of cos x to the power of minus 1. ಅಲ್ಲಿಗೆ log of cos x to the power of minus 1 ಅಂದ್ರೆ that is log of cos x to the power of minus 1 1 by cos ಅಂತ ಬರೀಬಹುದು. 1 by cos ಅಂದ್ರೆ that is equal to secant x plus c. ಹಾಗಾದ್ರೆ ಸರ್ ಇಂಟಿಗ್ರೇಟ್ tan x ಅಂದ್ರೆ ನಾವು
ಬರ್ಕೊಳ್ಳೋದು ಲಾಗ್ ಆಫ್ ಸೀಕೆಂಟ್ ಎಕ್ಸ್ ಪ್ಲಸ್ ಸಿ ಬರಿತೀವಿ. ಇದೇ ತರ ಪ್ರಾಬ್ಲಮ್ಸ್ ಇನ್ನು ಬಹಳ ಇದಾವೆ, ಅವ್ನು ಹೆಂಗ್ ಬೇಕಾದ್ರೂ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. ಯಾವ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ಸ್ ಅಲ್ಲಿ ಸೆಕೆಂಡ್ ಒನ್ ಮೆಥಡ್, ಇವೊಂದೆರಡು ಎಕ್ಸಾಂಪಲ್ ಪ್ರಾಬ್ಲಮ್ಸ್ 1 and 2 ಇವು ಕೂಡ ಇದಾವೆ. ನಿಮಗೆ ಡೈರೆಕ್ಟ್ ಆಗಿ ಏನ್ ಬರಿತೀವಿ ಅಂತ ಗೊತ್ತಾಗ್ತಾ ಇದೆ. ಸೊ ಹಾಗಾದ್ರೆ ಇಂಟಿಗ್ರೇಟ್ f dash of x divided by f of x with respect to x ನ log of denominator ಅಂದ್ರೆ log of f of x plus c ಅಂತ ಬರೀಬಹುದು. ಇದು ಥರ್ಡ್ ಒನ್ ರೂಲ್. ಫಸ್ಟ್ ಒನ್ ರೂಲ್ ಗೊತ್ತು, ಸೆಕೆಂಡ್ ಒನ್ ರೂಲ್ ಗೊತ್ತು, ಥರ್ಡ್ ಒನ್ ರೂಲ್. ಈಗ ಇನ್ನೊಂದು ಇದೆ ಸಿಂಪಲ್ ಆಗಿರೋದು ಫೋರ್ತ್ ಒನ್ ರೂಲ್. ಅದೇನು ಅಂತ ನೋಡ್ತಾ ಹೋಗೋಣ. ಸರಿ, ಇಲ್ಲಿ ನೋಡ್ತಾ ಇದು ಅರ್ಥ ಆಗಿದೆ ಇದು. ಓಕೆ, ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಒನ್ ಇಂಟಿಗ್ರೇಟ್ ಫೋರ್ತ್ ಒನ್ ರೂಲ್ ಏನ್ ಹೇಳುತ್ತೆ ಅಂತ. Fourth one rule, integrate f dash of x with respect to x divided by square root of f of x ಅಂತ ಇದ್ರೆ integrate f dash of x with respect to x divided by square root of f of x. ಈ f of x ನ ಡಿಫರೆನ್ಷಿಯೇಟ್ ನ್ಯೂಮರೇಟರ್ ಅಲ್ಲಿ ಇದೆ. ಹಾಗಿದ್ರೆ you have to write ಇದನ್ನ 2 into root f of x plus c ಅಂತ ಬರೀಬಹುದು ಅಂತ. ಇದು ಒಂದು ಡೈರೆಕ್ಟ್ ಆಗಿ integrate f dash of x ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ನ್ಯೂಮರೇಟರ್ ಅಲ್ಲಿ ರೂಟ್ ಒಳಗಿರ್ತಕ್ಕಂಥ ಫಂಕ್ಷನ್ಸ್ ಎಫ್ ಆಫ್ ಎಕ್ಸ್ ನ ಅದರ ಡಿಫರೆನ್ಶಿಯೇಟ್ ಟರ್ಮ್ ನ್ಯೂಮರೇಟರ್ ಅಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಇತ್ತು ಅಂದ್ರೆ ವಿ ಹ್ಯಾವ್ ಟು ರೈಟ್ 2 ರೂಟ್ ಎಕ್ಸ್ ಅಂತ. ಯಾಕೆಂದ್ರೆ ಇಂಟಿಗ್ರೇಟ್ 1/ರೂಟ್ ಎಕ್ಸ್ ಅಂದ್ರೆ ನಮಗೆ ಗೊತ್ತು 2 ರೂಟ್ ಎಕ್ಸ್ ಅಂತ. ಸೊ ಹಾಗಾದ್ರೆ ಇದಕ್ಕೂ ಕೂಡ ಅಷ್ಟೇ ಪ್ರೂಫ್ ನೋಡ್ತಾ ಹೋಗಿ ಏನಾಗುತ್ತೆ ಅಂತ. ಪ್ರೂಫ್ therefore substitution put or substitution let ಅಂತ ತಗೊಂಡು put f of x is equal to t ಅಂತ substitution ತಗೊಂಡ್ರೆ that is differentiate with respect to x. f of x f dash of x is equal to dt by dx ಗೆ ಕ್ರಾಸ್ ಮಲ್ಟಿಪ್ಲೈ f dash of x into dx is equal to dt ಆಗುತ್ತೆ. ರಿಪ್ಲೇಸ್ ಮಾಡಿ ಇಂಟಿಗ್ರೇಟ್ f dash of x into dx ಅಂದ್ರೆ ನಾವು ರಿಪ್ಲೇಸ್ ಮಾಡೋದು dt ಆಗುತ್ತೆ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ f of x ಅಂದ್ರೆ ಸಬ್ಸ್ಟಿಟ್ಯೂಷನ್ ತಗೊಂಡೋದು t ಅಂತ ರೂಟ್ t that is equal to integrate 1 over root t into dt that is equal to ಅಲ್ಲಿ integrate 1 over root t into dt ಅಂತ ತಗೊಂಡು ನಾವು ಇಂಟಿಗ್ರೇಟ್ ಆಫ್ ವ್ಯಾಲ್ಯೂ ಏನಾಗುತ್ತೆ ರೂಟ್ ಟಿ ಆಗುತ್ತೆ. 1 over root t ನ ಇಂಟಿಗ್ರೇಟ್ ಮಾಡಿದ್ರೆ ನಾವು 2 root t ಅಥವಾ 2 root x plus c ಅಂತ ಬರ್ತೀವಿ. that is equal to 2 into root of t ಅಂದ್ರೆ ವ್ಯಾಲ್ಯೂ ಫಂಕ್ಷನ್ಸ್ f of x ನ ನಾವು ಟ್ರೀಟ್ ಮಾಡೋದು plus c. ಹಾಗಾದ್ರೆ ಇಂಟಿಗ್ರೇಟ್ f dash of x with respect to x divided by square root of f of x ನ we have to write 2 into root of f of x plus c ಅಂತ ಹೇಳಿ. ಇವು 4 ರೂಲ್ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ಸ್ ಅಲ್ಲಿ ಫಾರ್ಮುಲಾ ಇದ್ದಂಗೆ. ಇವು 4 ರೂಲ್ ಮೇಲೆ ಯಾವ ಪ್ರಾಬ್ಲಮ್ಸ್ ಬಂದ್ರೆ ಇನ್ ಕೇಸ್ ಡೈರೆಕ್ಟ್ ಆಗಿ ಬರೀಬಹುದು ಅಥವಾ ಇದೇ ವರ್ಕಿಂಗ್ ಪ್ರೊಸೀಜರ್ ಅನ್ಕೊಂಬಿಡಿ. ಈ ತರ ಪ್ರಾಬ್ಲಮ್ಸ್ ಅರೈಸ್ ಆಯ್ತು ಅಂದ್ರೆ ಇದೇ ವರ್ಕಿಂಗ್ ಪ್ರೊಸೀಜರ್ ಅಲ್ಲಿ ನಾವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ಒಂದು ನಿಮಗೆ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ಸ್ ಅಲ್ಲಿ ಇನ್ನೊಂದ್ಸರಿ ಮತ್ತೆ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇರೋದೇನು ಅಂದ್ರೆ ಯಾವ ಫಂಕ್ಷನ್ಸಿನ ಡಿಫರೆನ್ಶಿಯೇಟ್ ಟರ್ಮ್ ಇರುತ್ತೋ ಆ ಫಂಕ್ಷನ್ಸ್ ನ ನಾವು ಸಬ್ಸ್ಟಿಟ್ಯೂಷನ್ ಆಗ್ತಾ ಹೋಗ್ಬೇಕು. ಅದೇ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ಸ್ ಇದರಲ್ಲಿ. ಹಾಗಾದ್ರೆ ಆ ಥರ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ಸ್ ಅಲ್ಲಿ ಸಬ್ಸ್ಟಿಟ್ಯೂಷನ್ ತಗೊಂಡು ನಾವು ಬರಿತಾ ಹೋದಂಗೆ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಪ್ರಾಬ್ಲಮ್ಸ್ ಈಸಿಯಾಗಿ ಸಾಲ್ವ್ ಆಗ್ತಾ ಬರ್ತವೆ. ಸೊ ಇದೊಂದು ಮೆಥಡ್ ಆಫ್ ವರ್ಕ್ ಅನ್ನು ನೋಡ್ಕೊಡಿ. ಇದಿಷ್ಟರಲ್ಲಿ ಈ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ಸ್ ಅಲ್ಲಿ ನಿಮಗೆ ಕಂಪಲ್ಸರಿ ಒಂದು 2 ಮಾರ್ಕ್ಸ್ ಕ್ವಶನ್ಸ್ಗೆ ಆನ್ಯಲ್ ಎಕ್ಸಾಮಿಗೆ ಕಂಪಲ್ಸರಿ ಪ್ರತಿ ಸರಿ ಇರುತ್ತೆ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ಸ್ ಅಲ್ಲಿ. ಯಾವುದರಲ್ಲಿ ಮತ್ತೆ ಇದರಲ್ಲಿ ಅನ್ಕೋಬಿಡಿ. ಟೋಟಲಿ ಈ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ಸ್ ಏನಂತ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತೀವ ಅದ್ರಲ್ಲಿ ಕಂಪಲ್ಸರಿ ಒಂದು ಕ್ವಶನ್ಸ್ ಆನ್ಯಲ್ ಎಕ್ಸಾಮ್ 2 ಮಾರ್ಕ್ಸ್ಗೆ ಬಂದೇ ಬರುತ್ತೆ. ಪ್ರತಿ ಸರಿ ಇರುತ್ತೆ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ಸ್ ಅಲ್ಲೇ ಒಂದು ಕ್ವಶನ್ಸ್ ಇರುತ್ತೆ. ಓಕೆ, ಆ ಕ್ವಶನ್ಸ್ ಯಾವುವು ಅಂತ ಈಗ ನೋಡ್ತಾ ಹೋಗೋಣ. ಹೋಗಿ ಕ್ವಶನ್ಸ್ನ ಇವೆಲ್ಲ 2 ಮಾರ್ಕ್ಸ್ ಕ್ವಶನ್ಸ್ ಇವು. ಎವ್ಯಾಲ್ಯೂಯೇಟ್ ದ ಇಂಟಿಗ್ರೇಟ್ 2x divided by 1 plus x square with respect to x ಇದೆ. ಇದು ಡೈರೆಕ್ಟ್ ಸುಮ್ಮನೆ ಥಿಂಕ್ ಮಾಡಿ ಈಗ ಹೇಳಿರೋ ರೂಲು ಫಾರ್ಮುಲಾ ಪ್ರಕಾರ ನಾನು 1 plus x square ಇದೆ. ಈ 1 plus x square ನ ಡಿಫರೆನ್ಶಿಯೇಟ್ ಮಾಡ್ತೀನಿ. 1 ನ ಡಿಫರೆನ್ಶಿಯೇಟ್ 0, x square ನ ಡಿಫರೆನ್ಶಿಯೇಟ್ 2x. ಹಾಗಾದ್ರೆ ಕಂಪ್ಲೀಟ್ ಡಿನಾಮಿನೇಟರ್ ನ ಡಿಫರೆನ್ಶಿಯೇಟ್ ಟರ್ಮ್ 2x ನ್ಯೂಮರೇಟರ್ ಅಲ್ಲಿ ಇದೆ. ಹಾಗಾದ್ರೆ ಇದಕ್ಕೆ ಆನ್ಸರ್ log of 1 plus x square plus c log of ಡಿನಾಮಿನೇಟರ್. ಯಾಕೆಂದ್ರೆ ರೂಲ್ ನಂಬರ್ 3 ಪ್ರಕಾರ log of ಡಿನಾಮಿನೇಟರ್ ಆಗುತ್ತೆ. ಸೊ ಓಕೆ, ನೆಕ್ಸ್ಟ್ ಒನ್ ನೋಡ್ತಾ ಹೋಗಿ. ಅದು ಕೂಡ ಫಸ್ಟ್ ಸೆಕೆಂಡ್ ಒನ್ ರೂಲ್ ತರಲೇ ಬರುತ್ತೆ, ಅದು ನೋಡೋಣ. ಫಸ್ಟ್ ಇದನ್ನ ಡೈರೆಕ್ಟ್ log of 1 plus x square ಅಂತ ಬರೆದ್ರೆ 1 ಮಾರ್ಕ್ ಇರುತ್ತೆ, 1 ಮಾರ್ಕಿಗೆ ಆದ್ರೆ ಅದು. ಬಟ್ ಈ 2 ಮಾರ್ಕ್ಸ್ ಕೇಳಿದಾಗ ಸಬ್ಸ್ಟಿಟ್ಯೂಷನ್ ತಗೋಬೇಕಾಗ್ತದೆ. ಫಸ್ಟ್ ಒನ್ ಕ್ವಶನ್ಸ್ ನೋಡಿ ಏನೇನಿದೆ. ಎವ್ಯಾಲ್ಯೂಯೇಟ್ ಇಂಟಿಗ್ರೇಟ್ 2x divided by 1 plus x square ಇದೆ. ನಾನು ನಿಮ್ಗೆ ಸಬ್ಸ್ಟಿಟ್ಯೂಷನ್ ಯಾವ್ದು ತಗೋಬೇಕು ಅಂತ ಕೇಳ್ತಾ ಇದ್ದೀನಿ.
ಯಾವದನ್ನ ಯಾವ ಫಂಕ್ಷನ್ ನಾವು ಡಿಫರೆನ್ಶಿಯೇಟ್ ಮಾಡಿದ್ರೆ ಅದರ ಡಿಫರೆನ್ಶಿಯೇಟ್ ಟರ್ಮ್ ಐತೆ ಎಕ್ಸ್ ಸ್ಕ್ವೇರ್ ನ ಡಿಫರೆನ್ಶಿಯೇಟ್ 2x ಐತೆ ಹಾಗಾದ್ರೆ ಡಿನಾಮಿನೇಟರ್ ಸಬ್ಸ್ಟಿಟ್ಯೂಷನ್ ಪುಟ್ 1 plus x square is equal to t. ಈಗ ಡಿಫರೆನ್ಶಿಯೇಟ್ with respect to x ಅಂತ ಹೇಳಿದ್ರೆ 1 ನ ಡಿಫರೆನ್ಶಿಯೇಟ್ 0 x square ನ ಡಿಫರೆನ್ಶಿಯೇಟ್ 2x that is equal to dt by dx. ಅಲ್ಲಿಗೆ ನ್ಯೂಮರೇಟರ್ ಅಲ್ಲಿ 2x ಆಗಿರುತ್ತೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ dx ಆಗುತ್ತೆ that is equal to dt. therefore ಪ್ರಾಬ್ಲಮ್ ಏನಿದೆ ಅಲ್ಲಿ 2x into dx divided by 1 plus x square is that is equal to integrate 2x into dx ಅಂದ್ರೆ we have to write that is a dt divided by 1 plus x square is substitution that is t. ಅಲ್ಲಿ integrate 1 over t ಅಂತ ಹೇಳಿದ್ರೆ that is equal to log t plus c ಆಯ್ತು that is equal to log of t ಅಂತ ಹೇಳಿದ್ರೆ ವ್ಯಾಲ್ಯೂ ರಿಪ್ಲೇಸ್ ಮಾಡಿ 1 plus x square plus c. ಇದನ್ನ ನಾವು ಹೇಳಿದ್ರೆ ಡೈರೆಕ್ಟ್ ಆಗಿ ಬರಿಬೋದಿತ್ತು ನೀವು ಇದನ್ನ log of denominator ಅಂತ log of 1 plus x square plus c. ಬಟ್ 2 ಮಾರ್ಕ್ಸ್ ಕೇಳಿದ್ರೆ ಇದೇ ವರ್ಕಿಂಗ್ ಪ್ರೊಸೀಜರ್ ಅಲ್ಲಿ ಮಾಡಬೇಕಾಗುತ್ತೆ. ಇದು ಅರ್ಥ ಆಗಿದೆ. ಓಕೆ ನೆಕ್ಸ್ಟ್ ಕ್ವೆಶ್ಚನ್ಸ್ ಗೆ ಹೋಗೋಣ. 1 plus x square is equal to t ನೇ ತಗೊಂಡ್ವಿ 2x ತಗೊಂಡ್ರೆ 2 ಆಗುತ್ತೆ ಅಲ್ಲೆಲ್ಲೂ ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ ಬರಲ್ಲ. ಸೊ ಹಂಗಾಗಿ ಯಾವಾಗಲೂ ಸಬ್ಸ್ಟಿಟ್ಯೂಷನ್ ಏನಾಗಿರ್ಬೇಕು ನಮಗೆ ಯಾವ ಡಿಫರೆನ್ಶಿಯೇಟ್ ಟರ್ಮ್ ಇರುತ್ತೋ ಅದರದೇ ಸಬ್ಸ್ಟಿಟ್ಯೂಷನ್ಸ್ ಆಗಿರಬೇಕು. ಓಕೆ ನೆಕ್ಸ್ಟ್ ಕ್ವೆಶ್ಚನ್ಸ್ ನೋಡ್ತಾ ಹೋಗಿ. ಅದು ಕೂಡ ಅಷ್ಟೇ ಸಬ್ಸ್ಟಿಟ್ಯೂಷನ್ ಏನು ತಗೋಬಹುದು ಅಂತ ಯೋಚನೆ ಮಾಡ್ತಾ ಹೋಗಿ ಗೊತ್ತಾಗುತ್ತೆ ನಿಮಗೆ. ಏನಿದೆ ಸೆಕೆಂಡ್ ಒನ್ evaluate integrate log x whole square divided by x plus c. They can be written as integrate log x whole square into 1 by x into dx ಅಂತ ಬರ್ಕಬಹುದು. into 1 by x ಅಂದ್ರೆ log x whole square ಅಂತಲೇ ಇದೆ. ಅಲ್ಲಿಗೆ ಏನಾಗುತ್ತೆ ಅಲ್ಲಿ log x whole square into 1 by x ಆಗುತ್ತೆ. ಸೊ into ಅಂತ ಇರೋದನ್ನ ಡಿವೈಡೆಡ್ ಬೈ ಆಗುತ್ತೆ. ಹಾಗಾದ್ರೆ ಈಗ ಏನು ಸಬ್ಸ್ಟಿಟ್ಯೂಷನ್ ತಗೊಳ್ತೀವಿ log x ಅಂತ ತಗೋಬಹುದು. log x ನ ಡಿಫರೆನ್ಶಿಯೇಟ್ 1 by x ಆಗುತ್ತೆ ನಮಗೆ ಗೊತ್ತಿರಂಗೆ. ಹಾಗಾದ್ರೆ f of x whole to the power of n into f dash of x ಅಂದ್ರೆ f of x whole to the power of n plus 1 divided by n plus 1 c ಆಗುತ್ತೆ. ಸೆಕೆಂಡ್ ಒನ್ ರೂಲ್ ಇದೆಯಲ್ಲ ಅದೇ ತರ ಇದು f of x whole to the power of n into f dash of x with respect ಅಂದ್ರೆ ಇದನ್ನ ನಾವು ಡೈರೆಕ್ಟ್ ಆಗಿ f of x whole to the power of n plus 1 divided by n plus 1 log x cube divided by 3 ಡೈರೆಕ್ಟ್ ಆನ್ಸರ್ ಗೊತ್ತಾಗುತ್ತೆ. ಬಟ್ 2 ಮಾರ್ಕ್ಸ್ ಕೇಳಿದಾಗ ನೀವು ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ ಪ್ರಕಾರ ಹೋಗ್ಬೇಕಲ್ವಾ. ಸೊ therefore put substitution log x is equal to t. ಹಾಗಾದ್ರೆ ಡಿಫರೆನ್ಶಿಯೇಟ್ with respect to x ಮಾಡಿದ್ರೆ log x ನ ಡಿಫರೆನ್ಶಿಯೇಟ್ 1 over x and is equal to t ನ with respect to x dt by dx and 1 over x into dx that is equal to dt ಆಯ್ತು. 1 over x into dx that is equal to dt. ಈಗ therefore ಪ್ರಾಬ್ಲಮ್ ಇರೋದು integrate log x whole square into 1 over x into dx ಇದೆ. ಈ ಸಬ್ಸ್ಟಿಟ್ಯೂಷನ್ಸ್ ಎಲ್ಲ ರಿಪ್ಲೇಸ್ ಮಾಡಬೇಕು ನಾವು. log x ನ t ಅಂತ ತಗೊಂಡಿವಾ that is t square 1 over x into dx ಅಂದ್ರೆ we will get dt that is equal to t square ಅಂದ್ರೆ x to the power of n ತರ ಇದೆ. x to the power of n integrate t cube divided by 3 plus c. ಈ ಏನು ಸಬ್ಸ್ಟಿಟ್ಯೂಷನ್ ತಗೊಂಡಿರ್ತೀವಿ ಅದನ್ನ ರಿಪ್ಲೇಸ್ ಮಾಡಬೇಕು. t ಅನ್ನು ಸಬ್ಸ್ಟಿಟ್ಯೂಷನ್ ತಗೊಂಡಿರೋದು log x ಅಲ್ಲಿಗೆ that is log x whole cube divided by 3 plus c. ನಾವಾಗಲೇ ಹೇಳಿದ್ವಿ ಆನ್ಸರ್ ಈ ತರದವೆಲ್ಲ ನಮಗೆ ಡೈರೆಕ್ಟ್ ಆಗಿ ಗೊತ್ತಾಗ್ತವೆ. ಬಟ್ 2 ಮಾರ್ಕ್ಸ್ ಕೇಳಿದ್ರೆ ವರ್ಕಿಂಗ್ ಪ್ರೊಸೀಜರ್ ಪ್ರಕಾರ ಹಿಂಗೆ ಹೋಗಬೇಕಾಗುತ್ತೆ. ಓಕೆ ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಾ ಹೋಗಿ. ಏನಿದೆ ನೆಕ್ಸ್ಟ್ ಕ್ವೆಶ್ಚನ್ಸ್ ಇಂಟಿಗ್ರೇಟ್ 1 divided by x into x plus x into log x with respect to x ಇದೆ. ಇದನ್ನ ನಾವು ಇಂಟಿಗ್ರೇಟ್ ಸರ್ ಈ ಎರಡರಲ್ಲೂ x ಒಂದು ಕಾಮನ್ ತಗೊಂಡ್ಬಿಡಿ 1 over x ರೈಸ್ ಆಗುತ್ತೆ ನಮಗೆ. 1 over x get common remaining 1 plus log x with respect to x ಆಯ್ತು. ಇದನ್ನ ಇಂಟಿಗ್ರೇಟ್ 1 divided by 1 plus log x into 1 over x into dx ಅಂತ ಬರ್ಕೋಬಹುದು. ನೋಡಿ ಅದು ಮಲ್ಟಿಪ್ಲೈ ಮಾಡಿದ್ರೆ x into ಮಲ್ಟಿಪ್ಲೈ ಮಾಡಿ ನೋಡಿ 1 into 1 ಒಂದೇ ನ್ಯೂಮರೇಟರ್ x into 1 x plus x into log x ಆಗುತ್ತೆ. ಸೇಮ್ ಪ್ರೊಸೀಜರ್. ಬಟ್ ಈಗ 1 plus log x ನ ನೀನು ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ 1 over x ಸಿಗುತ್ತೆ. ಇದೇ ಮೆಥಡಿಗೆ ಕನ್ವರ್ಟ್ ಮಾಡ್ಕೋಬೇಕು. ಇದೇ ಇಂಪಾರ್ಟೆಂಟ್ ಇದರಲ್ಲಿ. ಈಗ ಪುಟ್ ಸಬ್ಸ್ಟಿಟ್ಯೂಷನ್ 1 plus log x is equal to t. ಹಾಗಾದ್ರೆ ಡಿಫರೆನ್ಶಿಯೇಟ್ with respect to x ಮಾಡಿ 1 ನ ಡಿಫರೆನ್ಶಿಯೇಟ್ 0 log x ನ ಡಿಫರೆನ್ಶಿಯೇಟ್ 1 over x is equal to t with respect to x dt by dx ಗೆ ಕ್ರಾಸ್ ಮಲ್ಟಿಪ್ಲೈ 1 over x into dx that is equal to dt ಆಗುತ್ತೆ. ಸೊ ಅದನ್ನ ಪ್ರಾಬ್ಲಮ್ಸ್ ಗೆ ರಿಪ್ಲೇಸ್ ಮಾಡಿ. ಪ್ರಾಬ್ಲಮ್ ಏನಿದೆ ಇಂಟಿಗ್ರೇಟ್ 1 divided by 1 plus log x into 1 over x into dx ಇದೆ. ಹಾಗಾದ್ರೆ is equal to ಪ್ರಾಬ್ಲಮ್ ಅಲ್ಲಿ 1 divided by 1 plus log x ನ ಸಬ್ಸ್ಟಿಟ್ಯೂಷನ್ ನಾವು t ಅಂತ ತಗೊಂಡಿವಿ. ಹಾಗಾದ್ರೆ 1 over t ಆಗಿದೆ into 1 over x into dx into dt ಪಕ್ಕದಲ್ಲಿ ಇರೋದನ್ನ we get dt ಆಗಿದೆ. 1 over x into dx is equal to dt ನ ಏನಂತ ಬರೆಯಬಹುದು dt ಅಂತ ಬರೆಯಬಹುದು. ಹಾಗಾದ್ರೆ ಇಂಟಿಗ್ರೇಟ್ 1 over t ಅಂತ ಹೇಳಿದ್ರೆ we know that log t
ಪ್ಲಸ್ ಸಿ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಲಾಗ್ ಟಿ. ಟಿ ಅಂದ್ರೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ರಿಪ್ಲೇಸ್ ಮಾಡಿ ಲಾಗ್ ಆಫ್ 1 ಪ್ಲಸ್ ದಟ್ ಈಸ್ ಲಾಗ್ ಎಕ್ಸ್ 1 ಪ್ಲಸ್ ಲಾಗ್ ಎಕ್ಸ್ ಪ್ಲಸ್ ಸಿ. ಲಾಗ್ ಒಳಗೆ ಯಾವಾಗಲೂ ನಮಗೆ ಪಾಸಿಟಿವ್ ನಂಬರ್ ಬೇಕು, ಹಾಗಾಗಿ ಲಾಗ್ ಆಫ್ ಮಾಡ್ ಎಕ್ಸ್ ಅಂತ ಬರಿತೀವಿ. ಯಾಕೆಂದ್ರೆ ಅದು ಶುಡ್ ಬಿ ಎಕ್ಸ್ ಶುಡ್ ಬಿ ಏನಾಗಿರಬೇಕು ಗ್ರೇಟರ್ ದ್ಯಾನ್ 0. ಲಾಗ್ ಆಫ್ ಎಕ್ಸ್ ಶುಡ್ ಬಿ ಗ್ರೇಟರ್ ದ್ಯಾನ್ 0. ಲಾಗರಿಥಮಿಕ್ ಫಂಕ್ಷನ್ಸ್ ನ ಡಿಫೈನ್ ಮಾಡಿದಾಗ ಅಲ್ಲಿ ಡೆಫಿನೇಷನ್ಸ್ ಹೇಳಿದ್ವಿ, ಹಂಗಾಗಿ ಇದನ್ನ ನಾವು ಮಾಡೋದ್ರಲ್ಲೇ ಬರ್ಕೊಳ್ತೀವಿ ಯಾವಾಗಲೂ. ಓಕೆ, ಸಮ್ ಟೈಮ್ಸ್ ನಾವು ಲಾಗ್ ಆಫ್ 1 ಪ್ಲಸ್ ಲಾಗ್ ಎಕ್ಸ್ ಅಂತ ಬರೆದ್ರು ಅದು ಅಂಡರ್ಸ್ಟುಡ್ ಲಾಗ್ ಆಫ್ ಮಾಡ್ 1 ಪ್ಲಸ್ ಲಾಗ್ ಎಕ್ಸ್ ಅಂತಾರೆ. ಓಕೆ, ಈಗ ಅರ್ಥ ಆಗಿದೆ. ಈಗ ನೆಕ್ಸ್ಟ್ ಕಂಟಿನ್ಯೂ ನೋಡ್ತೀವಿ. ಇಂಟಿಗ್ರೇಟ್ ಸೈನ್ ಆಫ್ ಕಾಸ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದೆ ಸರ್. ಸೈನ್ ಇಂಟಿಗ್ರೇಟ್ ಅಷ್ಟೇ ಬರೆಯಂಗಿಲ್ಲ, ಸೈನ್ ಆಫ್ ಕಾಸ್ ಎಕ್ಸ್ ಅಷ್ಟೇ ಬರೆಯಂಗಿಲ್ಲ, ಕಾಂಪೋಸಿಟ್ ಫಂಕ್ಷನ್ಸ್ ಇದೆ ಮತ್ತು ಇನ್ನೊಂದು ಫಂಕ್ಷನ್ಸ್ ಇದೆ. ಈ ರೀತಿ ಅರೈಸಸ್ ಆದಾಗ ನಿನಗೆ ಪ್ರಾಬ್ಲಮ್ಸ್ ಅಲ್ಲಿ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ ಬಗ್ಗೆ ಥಿಂಕ್ ಮಾಡಬೇಕು. ಸೊ ಹಾಗಾದ್ರೆ ಇದನ್ನ ಈ ರೀತಿ ಬರ್ಕೋಬಹುದು ನೋಡಿ. ಇಂಟಿಗ್ರೇಟ್ ಕ್ವಶನ್ಸ್ ನ ಇಂಟಿಗ್ರೇಟ್ ಸರ್ ಸೈನ್ ಆಫ್ ಕಾಸ್ ಎಕ್ಸ್ ಹಂಗೆ ಬರ್ಕೊಂಡಿದ್ದೀವಿ ಇಂಟು ಸೈನ್ ಎಕ್ಸ್ ಇದೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದೆ. ಈಗ ಸಬ್ಸ್ಟಿಟ್ಯೂಷನ್ ಏನ್ ತಗೋಬಹುದು? ಫಸ್ಟ್ನೇ ರೂಲ್ ಇದು, ಫಂಕ್ಷನ್ಸ್ ಆಫ್ ಜಿ ಆಫ್ ಎಕ್ಸ್ ನ ಡಿಫರೆನ್ಶಿಯೇಟ್ ಟರ್ಮ್ ಪಕ್ಕ ಜಿ ಡ್ಯಾಶ್ ಆಫ್ ಎಕ್ಸ್ ಇರುತ್ತೆ. ಸೊ ಹಾಗಾದ್ರೆ ಸಬ್ಸ್ಟಿಟ್ಯೂಷನ್ ಪುಟ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಅಂತ ತಗೊಳ್ತೀವಿ. ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಟಿ. ಈಗ ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಾರೆ. ನಮಗೆ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಕಾಸ್ ಎಕ್ಸ್ ನ ಡಿಫರೆನ್ಶಿಯೇಟ್ ವಿ ನೋ ದಟ್ ಮೈನಸ್ ಸೈನ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು dt by dx. ಸರ್ ಇಲ್ಲಿ ಮೈನಸ್ ನ ಆ ಕಡೆ ಶಿಫ್ಟ್ ಮಾಡಿದ್ರೆ ನಮಗೆ ಉಳಿಯೋದು sin x ಆಗೇ ಇರುತ್ತೆ ಇಂಟು dx ಕ್ರಾಸ್ ಮಲ್ಟಿಪ್ಲೈ ದಟ್ ಈಸ್ ಈಕ್ವಲ್ ಟು ಮೈನಸ್ dt ಆಗಿಬಿಡುತ್ತೆ. sin x ಇಂಟು dx ಅಂತ ಹೇಳಿದ್ರೆ ಮೈನಸ್ dt ಯಾಕೆಂದ್ರೆ ಅಲ್ಲಿ ಇದೆ. ನೆಕ್ಸ್ಟ್ cos x ಅಂತ ಹೇಳಿದ್ರೆ ನಾವು ತಗೊಂಡದ್ದು t. therefore ಪ್ರಾಬ್ಲಮ್ಸ್ ಏನಿದೆ ಇಂಟಿಗ್ರೇಟ್ sin of cos x into sin x into dx ಇದೆ. therefore that is equal to integrate sin of cos x ಗೆ ಸಬ್ಸ್ಟಿಟ್ಯೂಷನ್ ತಗೊಂಡ್ರದು t ನಾವು, that is t. ಇನ್ನು ಉಳಿಯೋದು ನಮಗೆ ವ್ಯಾಲ್ಯೂ ಏನು? cos sin x into dx. ಹಾಗಾದ್ರೆ sin x into dx ಅಂದ್ರೆ that is minus dt ಆಗುತ್ತೆ. ಮೈನಸ್ ಹೊರಗೆ ಬಂದ್ರೆ ಇಂಟಿಗ್ರೇಟ್ sin t into dt ಆಗುತ್ತೆ. in terms of t ನಲ್ಲಿ sin ನ ಇಂಟಿಗ್ರೇಟ್ ನಮಗೆ ಗೊತ್ತು ಮೈನಸ್ cos t ಅಂತ. ಹಾಗಾದ್ರೆ that is minus cos t ಪ್ಲಸ್ ಇಂಟಿಗ್ರೇಟ್ ಕಾನ್ಸ್ಟೆಂಟ್ c. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. cos t t ಅಂದ್ರೆ ರಿಪ್ಲೇಸ್ ಮಾಡಿ ಫಂಕ್ಷನ್ಸ್ cos x ಪ್ಲಸ್ c ಆಗಿಬಿಡುತ್ತೆ. ಸರ್ ನಿಮಗೆ ಅವಾಗಲೇ ಇದೇ ತರ ಒಂದು ರೂಲ್ ಬರ್ಸಿದೆ. ಏನಂತ ಬರ್ಸಿದೆ? ಇಂಟಿಗ್ರೇಟ್ ಒಂದು ರೂಲ್ ಹೇಳ್ತಾರೆ ಅಷ್ಟೇ, ಜಸ್ಟ್ ಇಲ್ಲೊಂದು ರೂಲು. ಇಂಟಿಗ್ರೇಟ್ f of g of x into g dash of x with respect to x ಅಂತ ಇದ್ರೆ ನಾವು ಅದನ್ನ f of g of ಏನಂತ ಬರೀಬಹುದು? f of g of x plus c ಅಂತ. ಇಲ್ಲಿ f ಅನ್ನೋದು ಈ ಫಂಕ್ಷನ್ f ಫಂಕ್ಷನ್ಸ್ ನಾವು ಡಿಫರೆನ್ಶಿಯೇಟ್ ಮಾಡ್ತಾರೆ, ಇಂಟಿಗ್ರೇಟ್ ಮಾಡಬೇಕು ಸ್ಮಾಲ್ ಇಂಟು f of x. ಈ ಫಂಕ್ಷನ್ಸ್ ನ ಡಿಫರೆನ್ಶಿಯೇಟ್ ಟರ್ಮ್ ದಟ್ ಇಸ್ g dash of x. ಹಾಗಾದ್ರೆ ಇಲ್ಲಿ ಒಂದು ಸಣ್ಣ ಚೇಂಜಸ್ ಏನಾಗುತ್ತೆ ನನಗೆ? ಈ ಸೈನ್ ನನಗೆ ಈ ಕಾಸ್ ನ ನನಗೆ ಡಿಫರೆನ್ಶಿಯೇಟ್ ಟರ್ಮ್ ಬೇಕು ಮೈನಸ್ ಸೈನ್, ಇಲ್ಲೊಂದು ಒಂದು ಮೈನಸ್ ಸೈನ್, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ಬಿಡೋದಲ್ವಾ? ಸೊ ಹಾಗಾದ್ರೆ ಇಲ್ಲೊಂದು ಮೈನಸ್ ಬರೋದು ಇಲ್ಲೊಂದು ಮೈನಸ್ ಬರೋದ್ರೆ ಇದರ ಡಿಫರೆನ್ಶಿಯೇಟ್ ಟರ್ಮ್ ಆಗೋದು. ಈ ಸೈನ್ ನ ಇಂಟಿಗ್ರೇಟ್ ಮಾಡಿದ್ರೆ ಕ್ಯಾಪಿಟಲ್ ಇಂಟಿಗ್ರೇಟ್ ಅಂತ ಹೇಳಿದ್ರೆ ಸ್ಮಾಲ್ ಅಲ್ಲಿಗೆ ಸೈನ್ ನ ಇಂಟಿಗ್ರೇಟ್ ಮೈನಸ್ ಕಾಸ್, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ಬಿಡುತ್ತೆ, ಅಲ್ಲಿ ಪ್ಲಸ್ ಕಾಸ್ ಆಯ್ತು. ಆಫ್ ಜಿ ಆಫ್ ಎಕ್ಸ್ ಅಂತ ಹೇಳಿದ್ರೆ ಫಂಕ್ಷನ್ಸ್ ಕಾಸ್ ಎಕ್ಸ್ ಇದೆ. ಈ ತರನು ಕೂಡ ಡೈರೆಕ್ಟ್ ನಾನು ಅದನ್ನ ಹಂಗೆ ಅಪ್ಲೈ ಮಾಡಿ ಹಂಗೆ ಬರೀಬಹುದಿತ್ತು, ಕಾಸ್ ಆಫ್ ಕಾಸ್ ಎಕ್ಸ್ ಪ್ಲಸ್ ಸಿ ಆಗುತ್ತೆ ಅಂತ. ಬಟ್ 2 ಮಾರ್ಕ್ಸ್ ಕೇಳಿದ್ರೆ ಇದೇ ರೀತಿ ನೀವು ಫಾಲೋ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗಿ. ಏನಿದೆ ನೆಕ್ಸ್ಟ್ ಕ್ವಶನ್ಸ್? ಇಂಟಿಗ್ರೇಟ್ sin of ax plus b into cos of ax plus b. ಇಂಟಿಗ್ರೇಟ್ sin of ax plus b into cos of ax plus b. ಸಬ್ಸ್ಟಿಟ್ಯೂಷನ್ ಯಾವ್ದು ಬೇಕಾದ್ರೂ ತಗೋಬಹುದು ನೀವು. ಒಂದು ಇದನ್ನ ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ ಮೈನಸ್ ಬರುತ್ತೆ, ಇದನ್ನ ತಗೊಂಡ್ರೆ ಪ್ಲಸ್ ಇರುತ್ತೆ, ಎರಡು ಒಂದೇ ಆನ್ಸರ್ ಕೊಡುತ್ತೆ. ಸೊ ಹಾಗಾದ್ರೆ put substitution sin of ax plus b is equal to t. ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದ್ರೆ sin ನ cos of ax plus b into x ನ ಕೋಎಫಿಷಿಯಂಟ್ a. ನಾನು ನಿಮಗೆ ಹೇಳ್ತಾ ಇದ್ದೀನಿ ಡಿಫರೆನ್ಶಿಯೇಟ್ ಅಲ್ಲಿ x ನ ಕೋಎಫಿಷಿಯಂಟ್ ಪಕ್ಕ ಬರಿತೀವಿ, ಇಂಟಿಗ್ರೇಷನ್ಸ್ ಅಲ್ಲಿ x ನ ಕೋಎಫಿಷಿಯಂಟ್ ಡಿನಾಮಿನೇಟರ್ ಬರಿತೀವಿ. ಹಾಗಾದ್ರೆ sin of ax plus b ನ ಡಿಫರೆನ್ಶಿಯೇಟ್ ಟರ್ಮ್ a into cos of ax plus b ಆಗುತ್ತೆ. that is equal to dt by dx. ಗೆ ಕ್ರಾಸ್ ಮಲ್ಟಿಪ್ಲೈ dx ಕಡೆ ಕಳಿಸಿ ಏನು ಆ ಕಡೆ ಕಳಿಸಿ ಅಲ್ಲಿಗೆ ಏನಾಗುತ್ತೆ? cos of ax plus b is equal to dt divided by a. ಇಂಟು ಇರುತ್ತೆ ಡಿನಾಮಿನೇಟರ್, ಇಂಟು ಇರುತ್ತೆ ನ್ಯೂಮರೇಟರ್ ಅಷ್ಟೇ ಇದೆ, ಇಂಟು dx ಬರೀಬೇಕು.
ಇಂಟು ಡಿ ಎಕ್ಸ್. ಅಲ್ಲಿಗೆ ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಬೈ ಎ. ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಅಂತ ಹೇಳಿದ್ರೆ ಅಲ್ಲಿ ವ್ಯಾಲ್ಯೂ ಹಾಗೆ ಇರ್ತಕ್ಕಂಥ. ದೇರ್ಫೋರ್ ಪ್ರಾಬ್ಲಮ್ ಏನಿದೆ ನೋಡಿ, ಇಂಟಿಗ್ರೇಟ್ ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಹಾಗೆ ಇದೆ ಇಂಟು ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಇಂಟು ಡಿ ಎಕ್ಸ್ ಇದೆಯಾ. ಸೊ ರಿಪ್ಲೇಸ್ ಮಾಡಿ ಅಷ್ಟೇ. ಏನ್ ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ ಅದನ್ನ ರಿಪ್ಲೇಸ್. ಇಂಟಿಗ್ರೇಟ್ ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಅಂತ ತಗೊಂಡಿರೋ ನೀವು ಟಿ ಅಂತ ತಗೊಂಡಿರೋ. ಕಾಸ್ ಆಫ್ ಎ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಹೇಳಿದ್ರೆ ನಮಗೆ ಬಂದಿರತಕ್ಕಂಥ ಡಿ ಟಿ ಬೈ ಎ. ಅವತ್ತು 1/a ನ ಕಾನ್ಸ್ಟೆಂಟ್ ಹೊರಗಿದೆ 1/a. ಇನ್ನು ನೋಡಿದ್ರೆ ಇಂಟಿಗ್ರೇಟ್ ಟಿ ವಿತ್ ರೆಸ್ಪೆಕ್ಟ್ ಟು ಡಿ ಟಿ ಅಂತ ಹೇಳಿದ್ರೆ 1/a ಕಾನ್ಸ್ಟೆಂಟ್ ಹಾಗೆ ಇರುತ್ತೆ. ಇಂಟಿಗ್ರೇಟ್ ಟಿ ಪವರ್ ಅಲ್ಲಿ ಏನಲ್ಲ ಅದು 1, ಅಲ್ಲಿಗೆ ಟಿ ಸ್ಕ್ವೇರ್ ಡಿವೈಡೆಡ್ ಬೈ 2 ಪ್ಲಸ್ ಸಿ that is equal to 1/a, that is equal to 1/a into t ಅಂದ್ರೆ ವ್ಯಾಲ್ಯೂ ಏನಿರುತ್ತೆ ನಾವು ಸಬ್ಸ್ಟಿಟ್ಯೂಷನ್ ತಗೊಂಡದ್ದು sin ಆಫ್ ಅಲ್ಲಿ sin ಆಫ್ ax plus b whole square ಜೊತೆಗೆ ಸ್ಕ್ವೇರ್ sin square of ax plus b divided by 2 plus c, that is 1/a into sin square of ax plus b divided by 2 plus c, that is the answer. ಇದು ಅಷ್ಟೇ 2 ಮಾರ್ಕ್ಸ್ ಗೆ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಆಗಿರುತ್ತೆ. ಓಕೆ, ನೋಡ್ತಾ ಹೋಗಿ ನೆಕ್ಸ್ಟ್ ಕ್ವೆಶ್ಚನ್ಸ್. ಇಂಟಿಗ್ರೇಟ್ x divided by square root of x plus 4 with respect to x ಇದೆ. ಇವನ್ ನೀವು ಹೆಂಗೆ ಸ್ಪ್ಲಿಟ್ ಮಾಡಿ ಏನೇ ಮಾಡಕ್ ಹೋದ್ರೂ ಬರಲ್ಲ. ಈ ತರ ಕ್ವಶನ್ಸ್ ಎಲ್ಲ ಇವೇನದವಲ್ಲ ಇವು ಸ್ಟ್ಯಾಂಡರ್ಡ್ ಕ್ವಶನ್ಸ್ ಇವೇ ಇರ್ತವೆ. ಎಕ್ಸಾಮ್ ಇವನ್ನೇ ಕೇಳೋದು. ಇವನ್ನ ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ಸಬ್ಸ್ಟಿಟ್ಯೂಷನ್ ಏನು ತಗೋಬಹುದು, ಹೆಂಗ್ ಬರಿಬೋದು ಅಂತ ರಿಯಲೈಸ್ ಆಗುತ್ತೆ. ಅದು ಬಿಟ್ಟು ಅದು ಹೆಂಗ ಬರುತ್ತೆ ನೋಡಂಬಿಡು, ನನಗೆ ಇಂಟಿಗ್ರೇಷನ್ ಬರುತ್ತೆ ಡಿಫ್ರೆನ್ಷಿಯೇಷನ್ ಥರ ಅಂತ ಟ್ರೈ ಮಾಡಕ್ಕೆ ಹೋದ್ರೆ ಯಾವುದೇ ಕಾರಣಕ್ಕೂ ಬರಲ್ಲ. ಸೊ ಹಂಗಾಗಿ ನೀವು ಇವನ್ನ ಕರೆಕ್ಟಾಗಿ ನಾವು ಏನು ಪ್ರಾಕ್ಟೀಸ್ ಮಾಡಿ ಹೇಳಿರ್ತೀವಿ ಇವ್ನು ಹಿಂಗೆ ಪ್ರಾಕ್ಟೀಸ್ ಮಾಡ್ಬೇಕಾದ ಪ್ರಾಬ್ಲಮ್ಸ್. ಓಕೆ, ಇದರಲ್ಲೂ ಕೂಡ ಅಷ್ಟೇ ಸೊಲ್ಯೂಷನ್ಸ್ ನೋಡ್ತಾ ಹೋಗಿ ಒಂದು ಕ್ವಶನ್ಸ್. ನೆಕ್ಸ್ಟ್ ಎವ್ಯಾಲ್ಯೂಯೇಟ್ ಅಂತ ಹಿಂಗಿರುತ್ತೆ. evaluate integrate x divided by square root of x plus 4 ಹಾಗಾದ್ರೆ ಸಬ್ಸ್ಟಿಟ್ಯೂಷನ್ ಸಪೋರ್ಟ್ x plus 4 is equal to t ನೇ ನಾವು. ಸರ್ ಇಲ್ಲಿ ಯಾವ ಡಿಫರೆನ್ಷಿಯೇಟ್ ಟರ್ಮ್ ಯಾವುದು ಇಲ್ಲ. ಇದರಲ್ಲಿ ಡಿಫರೆನ್ಷಿಯೇಟ್ ಟರ್ಮ್ ನೀವು ನೋಡಕ್ ಹೋದ್ರೆ ಇದನ್ನ ತಗೊಂಡ ಸಿಂಪ್ಲಿಫಿಕೇಶನ್ ಈಸಿ ಆಗುತ್ತೆ. ಹಾಗಾದ್ರೆ x plus 4 is equal to t ಆಗಿದೆ. ದಿಸ್ ಸಿಂಪ್ಲೈಸ್ ನ್ಯೂಮರೇಟರ್ ಅಲ್ಲಿ x ಇರೋದಕ್ಕೆ x ವ್ಯಾಲ್ಯೂ ಬೇಕು. ದಿಸ್ ಸಿಂಪ್ಲೈಸ್ 4 ನ ಆ ಕಡೆಗೆ ಶಿಫ್ಟ್ ಮಾಡಿ x is equal to t minus 4 ಆಗುತ್ತೆ. ಆ ಕಡೆಗೆ ಶಿಫ್ಟ್ ಮಾಡಿದ್ರೆ x is equal to t minus 4. ಈಗ ಇದನ್ನ ಡಿಫರೆನ್ಷಿಯೇಟ್ with respect to x ಮಾಡಿ ಇಷ್ಟನೇ. x ನ ಡಿಫರೆನ್ಷಿಯೇಟ್ with respect to x 1 plus 4 ನ ಡಿಫರೆನ್ಷಿಯೇಟ್ 0 that is equal to dt by dx ಆಗುತ್ತೆ. t ನ with respect to x ಮಾಡಿದಾಗ 1 plus 0 1 into dx dx is equal to dt ನೇ ಅಂತ ಅಷ್ಟೇ ರಿಪ್ಲೇಸ್ ಮಾಡಬೇಕು. therefore integrate x ಇದೆ divided by square root of x plus 4 ಇದೆ that is into dx ಇದೆ is equal to this implies ನೋಡ್ತಾ ಬನ್ನಿ ಇಂಟಿಗ್ರೇಟ್ x ಅಂದ್ರೆ ವ್ಯಾಲ್ಯೂ ನಾವು ಇಲ್ಲಿ ಯಾವುದೇ ರಿಪ್ಲೇಸ್ ತಗೊಳ್ಳೋಕೆ ಬರಲ್ಲ. x ಅಂದ್ರೆ ಏನು ಬರ್ಕೋಬಹುದು ಅಂತ ಹೇಳಿದೀನಿ ಇನ್ ಟರ್ಮ್ಸ್ ಆಫ್ t ಬರೀಬೇಕು. t minus 4 ಆಯ್ತು divided by root of x plus 4 ನ ನಾವು ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ t that is equal to t ಆಯ್ತು. dx is equal to dt ನೇ ಆಗುತ್ತೆ that is dt ಆಯ್ತು. ಈಗ ನೋಡ್ತಾ ಬನ್ನಿ ಇದನ್ನ ಸಪರೇಟ್ ಮಾಡಿ ಇಂಟಿಗ್ರೇಟ್ ಆಗುತ್ತೆ. ಇಂಟಿಗ್ರೇಟ್ t ಇದೆ t ನ √2 into √t ಅಂತ ಬರೆದ್ರೆ t ನೇ ಆಗುತ್ತೆ. ಯಾಕೆ √t ಹೋಲ್ ಸ್ಕ್ವೇರ್ t ಆಗುತ್ತಲ್ವಾ. s divided by √t ಸಪರೇಟ್ minus 4 divided by square root of t with respect to dt ಅಷ್ಟನ್ನು ಇಂಟಿಗ್ರೇಟ್ ಮಾಡಬಹುದು. ಇಂಟಿಗ್ರೇಟ್ √t ಅಲ್ಲಿ ಕ್ಯಾನ್ಸಲ್ ಆಯ್ತು. ಇನ್ನು ಓನ್ಲಿ ಇಂಟಿಗ್ರೇಟ್ ಸ್ಕ್ವೇರ್ ರೂಟ್ ಆಫ್ t minus 4 by square root of t with respect to dt ಇದೆ ಫಂಕ್ಷನ್ಸ್ ಎಲ್ಲವೂ ಕೂಡ. ಈಗ ಇದನ್ನ ಇಂಟಿಗ್ರೇಟ್ ರೂಟ್ x ಅಂದ್ರೆ ಹೇಳಿದ್ದೀನಿ ನಾನು. ಇಂಟಿಗ್ರೇಟ್ ರೂಟ್ x ಅಂದ್ರೆ ಸ್ಕ್ವೇರ್ ರೂಟ್ ಆಫ್ x ನ x to the power of 1/2 ಅಂತ ಬರುತ್ತೆ. x to the power of 1/2 ಅಂದ್ರೆ x to the power of 1/2 plus 1 3/2 divided by 3/2 ಹಾಗಾದ್ರೆ 3 to the power of 3/2 divided by 3/2 ಅಂತ ಡೈರೆಕ್ಟ್ ಬರೀಬಹುದು ಆಲ್ರೆಡಿ. ಯಾಕಂದ್ರೆ ಲಾಸ್ಟ್ ಕ್ಲಾಸಸ್ ಅಲ್ಲಿ ಹೇಳಿದ್ವಿ ನಾವು ರೂಟ್ x ನ x to the power of 1/2 ಅಂದ್ರೆ t power 1/2 plus 1 ಅಂದ್ರೆ 3/2 divided by 3/2 minus 4 is constant ಆಗಿರುತ್ತೆ. ಇಂಟಿಗ್ರೇಟ್ 1/√x ಅಂತ ಹೇಳಿದ್ರೆ ನಮಗೆ 2√x ಬರುತ್ತೆ ಬಟ್ ಇಲ್ಲಿ 2√t ಆಗುತ್ತೆ ಪ್ಲಸ್ c 2/3 ನ್ಯೂಮರೇಟರ್ ಇರೋದ್ರೆ 2/3 into t to the power of 3/2 minus 4 into 2√t ಆಯ್ತು ಪ್ಲಸ್ c. ಈಗ t ಅನ್ನು ವ್ಯಾಲ್ಯೂ ಏನು ಅಂತ ರಿಪ್ಲೇಸ್ ಮಾಡಬೇಕು ನಾವು 2/3 t ಅನ್ನು ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ ನೋಡಿ x plus 4 t ಇರೋ ಜಾಗದಲ್ಲಿ ನಾವು x plus 4 whole to the power of 3/2 minus 8 into square root of x plus 4 plus integrate constant c ಇದಿಷ್ಟು ಆನ್ಸರ್ ಆಗುತ್ತೆ. ಯಾವುದು ಕೊಟ್ಟಿರೋ ಫಸ್ಟ್ ಕ್ವೆಶ್ಚನ್ಸ್ ಗೆ ಇಂಟಿಗ್ರೇಷನ್ಸ್ ಗೆ. ಇದು ಅಷ್ಟೇ 2 ಮಾರ್ಕ್ಸ್ ಕ್ವೆಶ್ಚನ್ಸ್. ಸ್ವಲ್ಪ ಇನ್ನು ಹೋಗ್ತಾ ಪ್ರಾಬ್ಲಮ್ಸ್ ಏನಾಗ್ತವೆ ಇಂಟಿಗ್ರೇಷನ್ಸ್ ಅಲ್ಲಿ ಸ್ವಲ್ಪ ಲೆಂತಿ ಆಗ್ತವೆ. ನೀವು ಅದನ್ನ ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೋ ಅಷ್ಟು ನೆನಪಲ್ಲಿ ಉಳಿಯುತ್ತೆ. ಆಮೇಲೆ ಅಷ್ಟು ಪ್ರಾಕ್ಟೀಸ್ ಮಾಡಿದಷ್ಟು ಪರ್ಫೆಕ್ಟ್ ಆಗ್ತಾರೆ. ಒನ್ಸ್ ಅಗೇನ್ x plus 4 ನ t 4 ಆ ಕಡೆ ಶಿಫ್ಟ್ ಆದ್ರೆ x is equal to t minus 4 ಇದನ್ನಷ್ಟೇ ಫಂಕ್ಷನ್ ನ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ನ ಡಿಫರೆನ್ಷಿಯೇಟ್ 1 4 0 dt by dx ಆಗುತ್ತೆ. dx is equal to dt. ಪ್ರಾಬ್ಲಮ್ ಇರೋದು ಇಂಟಿಗ್ರೇಟ್ x divided by x plus 4 x ಅಂದ್ರೆ ಅಲ್ಲಿ ರಿಪ್ಲೇಸ್ ಮಾಡ್ಕೊಂಡ್ರೆ t minus 4 x plus 4 ನ ಸಬ್ಸ್ಟಿಟ್ಯೂಷನ್ t ಆಗುತ್ತೆ √t
ಅಲ್ಲಿಗೆ ನಾವು ಇಲ್ಲಿ ಟಿ ನ ರೂಟ್ ಟಿ ಇಂಟು ರೂಟ್ ಬರ್ತೇನೆ ಡಿವೈಡೆಡ್ ಬೈ ರೂಟ್ ಟಿ ಕ್ಯಾನ್ಸಲ್ ಆಗುತ್ತೆ ಮೈನಸ್ ರೂಟ್ ಟಿ ನ ಸಪರೇಟ್ ಮಾಡ್ತಾ ಇದ್ದೇನೆ ಎರಡು ಕಡೆ ಸ್ಟೆಪ್ಪಿಗೆ ಸಪರೇಟ್ ಸ್ಟೈಲ್ ಇದ್ರ ಕೆಳಗೆ ಸಪರೇಟ್ ಆದ್ರೆ 4/ರೂಟ್ ಟಿ ಇದನ್ನ ಟಿ ನ ರೂಟ್ ಒಂದು ರೂಟ್ ಕ್ಯಾನ್ಸಲ್ ಒಂದು ರೂಟ್ ಉಳಿಯುತ್ತೆ ರೂಟ್ ನ ಇಂಟಿಗ್ರೇಷನ್ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ವಿ ಟಿ ಪವರ್ 3/2 ಡಿವೈಡೆಡ್ ಬೈ 3/2 -4 ಆಗಿ ಇರುತ್ತೆ ಇಂಟಿಗ್ರೇಟ್ 1/√x ಅಂದ್ರೆ 2√x ಇಲ್ಲಿ 2√t ಆಗುತ್ತೆ ಸೊ ಹಾಗಾದ್ರೆ ಸಿಂಪ್ಲಿಫಿಕೇಶನ್ ಮಾಡಿ ಕೊನೆಗೆ ಟಿ ಇರೋ ಜಾಗದಲ್ಲಿ ಏನು ಸಬ್ಸ್ಟಿಟ್ಯೂಷನ್ ತಗೊಂಡಿರೋ ಅದನ್ನ ರೀಪ್ಲೇಸ್ ಮಾಡಬೇಕು ಇದು ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ಸ್ ಓಕೆ ನೆಕ್ಸ್ಟ್ ಒಂದು ಕ್ವೆಶ್ಚನ್ಸ್ ನೋಡ್ತಾ ಹೋಗಿ ಈಗ ನೆಕ್ಸ್ಟ್ ಒನ್ ಏನಿದೆ ಸೆಕೆಂಡ್ ಒನ್ ಅಲ್ಲಿ integrate x square divided by 2 plus 3x cube whole cube with respect to x ಒಂದೇ ಕ್ವೆಶ್ಚನ್ಸ್ ಇಲ್ಲಿ 2 ನ ಡಿಫರೆನ್ಷಿಯೇಟ್ 0 3 ಆಗಿರುತ್ತೆ x ಕ್ಯೂಬ್ ನ ಡಿಫರೆನ್ಷಿಯೇಟ್ 3x ಸ್ಕ್ವೇರ್ ಆಗಿದ್ರೆ x ಸ್ಕ್ವೇರ್ ಸಿಕ್ಬಿಡುತ್ತೆ ಸಬ್ಸ್ಟಿಟ್ಯೂಷನ್ ಸೊ ಹಾಗಾದ್ರೆ ಡಿನಾಮಿನೇಟರ್ ಅಲ್ಲಿ 2 plus 3x cube ಅಷ್ಟೇ ಸಬ್ಸ್ಟಿಟ್ಯೂಷನ್ ತಗೋಬೇಕು ನಾವು therefore substitution put 2 plus 3x cube is equal to t ಈಗ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾತ್ರ 2 ನ ಡಿಫರೆನ್ಷಿಯೇಟ್ 3 ಆಗಿರುತ್ತೆ x ಕ್ಯೂಬ್ ನ ಡಿಫರೆನ್ಷಿಯೇಟ್ 3x ಸ್ಕ್ವೇರ್ is equal to dt by dx ಆಗುತ್ತೆ ಈಗ 3 0 ಬಿಟ್ಬಿಡಿ 3 into 3 9x square that is equal to dt by dx 9 ನ ಆ ಕಡೆ ಕಳಿಸಿ dx ಈ ಕಡೆ ಕಳಿಸಿ ಇಲ್ಲಿ x square into dx ಆಯ್ತು that is equal to dt by 9 ಆಯ್ತು ಸಬ್ಸ್ಟಿಟ್ಯೂಷನ್ dt by 9 once again ನೋಡಿ ಇದು ಚೇಂಜಸ್ 2 plus 3x cube is equal to t differentiate with respect to x 2 ನ ಡಿಫರೆನ್ಷಿಯೇಟ್ 0 3 ಕಾನ್ಸ್ಟೆಂಟ್ ಆಗಿರುತ್ತೆ 3x square is equal to dt by dx ಆಯ್ತು 3 into 3 9x square dt by dx dx ಅಗಡಿ ಕಳಿಸಿದ್ರೆ 9x square into dx 9 ಅಗಡಿ ಕಳಿಸಿದ್ರೆ ಇಂಟು ಇರುತ್ತೆ ಡಿನಾಮಿನೇಟರ್ dt by 9 ಆಯ್ತು therefore ಪ್ರಾಬ್ಲಮ್ಸ್ ನ ನೀವು ಬರ್ಕೊಳ್ಳಿ ಗೊತ್ತಾಗುತ್ತೆ ಇಂಟಿಗ್ರೇಟ್ ಏನಿದೆ ಪ್ರಾಬ್ಲಮ್ x square into dx divided by 2 plus 3x cube whole to the power of 3 ಇದೆ ಅಲ್ಲಿ is equal to ಸರ್ x square into dx ಅನ್ನು ರಿಪ್ಲೇಸ್ ಮಾಡಿದ್ರೆ dt divided by 9 ಆಯ್ತು divided by 2x plus 3x cube ನ ನಾವು ಸಬ್ಸ್ಟಿಟ್ಯೂಷನ್ ತಗೊಂಡಿರೋದು t ಅಂತ ಪವರ್ 3 ಇದೆ ಅಲ್ಲಿ t ಕ್ಯೂಬ್ ಆಯ್ತು ದಟ್ ಈಸ್ ಈಕ್ವಲ್ ಟು ನ್ಯೂಮರೇಟರ್ ಅಲ್ಲಿ 1/9 ಕಾನ್ಸ್ಟೆಂಟ್ ಹೊರಗೆ ಇರುತ್ತೆ 1/9 ಆಗುತ್ತೆ dt by 9 ಅಂದ್ರೆ ಅಲ್ಲಿ ಉಳಿಯೋದು ನ್ಯೂಮರೇಟರ್ dt divided by t ಕ್ಯೂಬ್ ಆಯ್ತು ಸರ್ ಇದಕ್ಕೀಗ 1/9 ಹಂಗೆ ಇದೆ t ಕ್ಯೂಬ್ ಇದೆ ಅಲ್ಲಿ is equal to 1/9 into ಇದನ್ನ ಇಂಟಿಗ್ರೇಟ್ ಮಾಡಬೇಕು ಸರ್ ನೀವು ಇಂಟಿಗ್ರೇಟ್ 1/x to the power of n with respect to x and -1 divided by n - 1 into x to the power of n - 1 ಅಂತ ಫಾರ್ಮುಲಾ ಇದೆ ಇಂಟಿಗ್ರೇಟ್ 1/x to the power of n into dx ಅಂದ್ರೆ -1 divided by n - 1 into x to the power of n - 1 ಅದೇ ತರ t power 3 ಬರೋದಾದ್ರೆ -1 divided by n - 1 ಅಂದ್ರೆ 3 - 1 into t to the power of 3 - 1 plus c ಆಗುತ್ತೆ that is equal to ಅಲ್ಲಿ ಸಿಂಪ್ಲಿಫೈ ಮಾಡಿ ನೋಡಿದ್ರೆ ನಿಮಗೆ ಪ್ರಾಬ್ಲಮ್ಯಾಟಿಕ್ ಏನಾಗುತ್ತೆ ಇಲ್ಲಿ is equal to ಇದನ್ನ ಕಂಟಿನ್ಯೂ 1/9 ಆಗಿ ಇದೆ into -1 ನ್ಯೂಮರೇಟರ್ ಅಲ್ಲಿ divided by 3 - 1 ಅಂತ ಹೇಳಿದ್ರೆ ನಮಗೆ 2 ಆಗುತ್ತೆ into 3 - t square plus c ಆಗುತ್ತೆ that is equal to -1 divided by 9 into 2 18 ಆಯ್ತು t ವ್ಯಾಲ್ಯೂ ರಿಪ್ಲೇಸ್ ಮಾಡಿ t ಅಂತ ತಗೊಂಡ್ರೆ ನೀವು 2 plus 3x cube whole square plus c once again -1 divided by 9 into 2 18 ಅಲ್ಲಿಗೆ 2 plus 3 t value x cube ರಿಪ್ಲೇಸ್ ಮಾಡಿದ್ರು ಹೋಲ್ ಸ್ಕ್ವೇರ್ ಇದೆ ಪ್ಲಸ್ c ಆಗಿದೆ ಓಕೆ ಇಂಡೆಫಿನಿಟ್ ನ್ಯೂಮರಿಕ್ ಕ್ವೆಶ್ಚನ್ಸ್ ಇದು ಕೂಡ ಅಷ್ಟೇ ಪ್ರಾಕ್ಟೀಸ್ ಮಾಡಬೇಕು 2 plus 3x cube ನೇ ಸಬ್ಸ್ಟಿಟ್ಯೂಷನ್ ತಗೊಂಡ್ವಿ ಅದು ಡಿಫರೆನ್ಷಿಯೇಟ್ ಗೊತ್ತಿರುತ್ತೆ ಡಿಫರೆನ್ಷಿಯೇಟ್ ಮಾಡಿದ್ಮೇಲೆ ನೋಡಿ ಒಂದು ಸರಿ ನಮಗೆ ಕ್ಯಾಲ್ಕುಲಸ್ ಪಾರ್ಟ್ ಅಂತ ನಾವು ಎಂಟ್ರಿ ಆದ್ವಿ ಅಂದ್ರೆ ಡಿಫರೆನ್ಷಿಯೇಷನ್ ಚೆನ್ನಾಗಿ ಗೊತ್ತಿರಬೇಕು ಇಂಟಿಗ್ರೇಷನ್ಸ್ ಬರುತ್ತೆ ಡಿಫರೆನ್ಷಿಯೇಷನ್ ಅದಕ್ಕೆ ನಾನು ಹೇಳಿದ್ದೆ ನಿಮಗೆ ಡಿಫರೆನ್ಷಿಯೇಷನ್ ಚೆನ್ನಾಗಿ ಕಲೀರಿ ಮುಂದೆ ಇಂಟಿಗ್ರೇಷನ್ಸ್ ಬರುತ್ತೆ ಇದಷ್ಟು ಡಿಫರೆನ್ಷಿಯೇಷನ್ ಪಾರ್ಟ್ ಆಯಿತು ಇದ್ರ ಮುಂದಿನ ಕಂಟಿನ್ಯೂ ಇಂಟಿಗ್ರೇಷನ್ ಪಾರ್ಟ್ ಆಗ್ತಾ ಇದೆ ಸೊ ಹಾಗಾಗಿ ಇವೆರಡಕ್ಕೂ ಕೂಡ ಒಂದಕ್ಕೊಂದು ಸಂಬಂಧ ಇರುತ್ತೆ ಈ ಚಾಪ್ಟರ್ನ ನೀವು ಎಷ್ಟು ಎರಡನ್ನೂ ಚೆನ್ನಾಗಿ ಕಲಿತರು ಅದ್ರ ಚೆನ್ನಾಗಿ ಇನ್ನೂ ನೆಕ್ಸ್ಟ್ ಕಂಟಿನ್ಯೂ ಚಾಪ್ಟರ್ಗಳೆಲ್ಲವೂ ನಿಮಗೆ ಬರ್ತಾ ಹೋಗ್ತವೆ ಓಕೆನಾ ಸೊ ನೋಡಿ ಹಾಗಾದ್ರೆ 2 plus 3x cube is equal to t differentiate with respect to x 0 plus 3 into 3x square that is equal to dt by dx ಆಗುತ್ತೆ ಕ್ರಾಸ್ ಮಲ್ಟಿಪ್ಲೈ 9x square is equal to dt by dx x square into dt by 9 ಅಲ್ಲಿಗೆ x square ವ್ಯಾಲ್ಯೂ ಪ್ರಾಬ್ಲಮ್ಯಾಟಿಕ್ ಬರ್ಕೊಂಡ್ರೆ ಪ್ರಾಬ್ಲಮ್ ಇಂಟಿಗ್ರೇಟ್ x square dx divided by 2x ರಿಪ್ಲೇಸ್ ಮಾಡಿ ಅಷ್ಟೇ x square into dx ಅಂದ್ರೆ ಇಲ್ಲಿ ಬಂತೆ dt by 9 ಹಾಗಾದ್ರೆ 1/9 ಬರುತ್ತೆ
2x plus 3x cube ನ ಸಬ್ಸ್ಟಿಟ್ಯೂಷನ್ t ಅಂತ ತಗೊಂಡಿರೋದು that is equal to t cube ಆಗುತ್ತೆ 1/9 ಆಗಿರುತ್ತೆ ಇಂಟಿಗ್ರೇಟ್ dt by divided by t cube ಇದನ್ನ ನೀವು ಇಂಟಿಗ್ರೇಟ್ 1 divided by x to the power of n ಫಾರ್ಮುಲಾ -1 divided by n minus 1 1 to the power of x to the power of n minus 1 n ಅಂದ್ರೆ ವ್ಯಾಲ್ಯೂ 3 ಇದೆ 1/9 ಕಾನ್ಸ್ಟೆಂಟ್ ಹೊರಗಿರೋದು -1 divided by n minus 1 3 minus 1 t to the power of 3 minus 1 plus c ಆಗುತ್ತೆ 1/9 3 minus 1 ಅಂದ್ರೆ 2 ಆಯ್ತು 1/9 into -1 divided by 2 into t square ಆಯ್ತು 3 minus 1 ಅಲ್ಲಿ 9 into 2 18 ಆಯ್ತು -1 ನ್ಯೂಮರೇಟರ್ ಆಗಿದೆ t ಅದರ ವ್ಯಾಲ್ಯೂ ರಿಪ್ಲೇಸ್ ಮಾಡ್ತಾ ಇದ್ವಿ ಯಾವಾಗಲೂ ಅಷ್ಟೇ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ ತಗೊಂಡ್ರ ವ್ಯಾಲ್ಯೂನ ರಿಪ್ಲೇಸ್ ಮಾಡಬೇಕು ನಾವು ಅವ್ರು ರಿಪ್ಲೇಸ್ ಮಾಡಿದ್ರೆ 2 plus x cube whole square plus 1 plus c ಆಗುತ್ತೆ ದಟ್ ಈಸ್ ಇಂಡೆಫಿನಿಟ್ ಆಗಿರೋದ್ರಿಂದ ಪ್ಲಸ್ c ಪ್ರತಿ ಸರಿ ನೀವು ಬರಲೇಬೇಕಾಗುತ್ತೆ ಓಕೆ ನೆಕ್ಸ್ಟ್ ಕ್ವೆಶ್ಚನ್ಸ್ ನೋಡ್ತಾ ಹೋಗಿ ಏನಿದೆ ಅಂತ ಇದೇ ತರ ಇಂಟಿಗ್ರೇಟ್ ನೆಕ್ಸ್ಟ್ ಕ್ವೆಶ್ಚನ್ಸ್ ಇಂಟಿಗ್ರೇಟ್ 1 divided by x into log x whole to the power of m with respect to x ಹಾಗಾದ್ರೆ ನಾವು ಡೈರೆಕ್ಟ್ ಆಗಿ ಇಂಟಿಗ್ರೇಟ್ dx ಅಂತ ಬರ್ಕೊಳ್ಳೋಣ divided by ಅಥವಾ ನಾವು ಇದನ್ನ 1 by log x whole to the power of m ಅಂತ ಬರ್ಕೊಂಡು into 1 over x into dx ಅಂತ ಬರ್ಕೊಳ್ಳೋಣ ಏನು ಎರಡು ಒಂದೇ ವ್ಯತ್ಯಾಸ ಇಲ್ಲ x into log x power m ಅಂತ ಇದೆ into dx ಇದೆ ಅಷ್ಟೇ ಚೇಂಜಸ್ ಯಾಕೆಂದ್ರೆ log x ನ ಸಬ್ಸ್ಟಿಟ್ಯೂಷನ್ ತಗೊಂಡ್ಬಿಟ್ರೆ ನನಗೆ ಪಕ್ಕದಲ್ಲಿರೋ ವ್ಯಾಲ್ಯೂ 1 over x ಸಿಕ್ಬಿಡುತ್ತೆ ಹಂಗಾಗಿ ಈ ತರ ಚೇಂಜಸ್ ಮಾಡ್ಕೊಂಡೆ ನಾನು ಅಷ್ಟೇ ಪುಟ್ ಸಬ್ಸ್ಟಿಟ್ಯೂಷನ್ log x is equal to t ಇವಾಗ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದ್ರೆ log x ನ ಡಿಫರೆನ್ಷಿಯೇಟ್ 1 over x ಅಲ್ಲಿ is equal to dt by dx ಗೆ ಕ್ರಾಸ್ ಮಲ್ಟಿಪ್ಲೈ 1 over x into dx that is equal to dt ಆಗುತ್ತೆ 1 over x into dx that is equal to dt ಆಯಿತು ಈಗ ಇದನ್ನ ವ್ಯಾಲ್ಯೂ ಪ್ರಾಬ್ಲಮ್ಯಾಟಿಕ್ ಗೆ ನಾವು ರಿಪ್ಲೇಸ್ ಮಾಡಬೇಕು ಏನಿದೆ ಪ್ರಾಬ್ಲಮ್ ಇಂಟಿಗ್ರೇಟ್ 1 by log x whole to the power of m ಇದೆ into 1 over x ಇದೆ into dx ಇದೆ ಆ ಪ್ರಾಬ್ಲಮ್ ಅನ್ನು ರಿಪ್ಲೇಸ್ ಮಾಡಿದ್ರೆ 1 by log x ನ ಸಬ್ಸ್ಟಿಟ್ಯೂಷನ್ t ಅಂತ ತಗೊಂಡು t to the power of m ಆಯ್ತು into 1 by x into dx ಅಂತ ಹೇಳಿದ್ರೆ ನಾವು ವ್ಯಾಲ್ಯೂ ಏನು ಬಂದಿದೆ dt ಬಂದಿದೆ ಹಾಗಾದ್ರೆ ಇನ್ ಟರ್ಮ್ಸ್ ಆಫ್ t ನಲ್ಲಿ ಆಗಲೇ ಇದೇ ತರ ಫಾರ್ಮುಲಾ ಬರುತ್ತೆ ಇಂಟಿಗ್ರೇಟ್ 1 divided by x to the power of n ಅಂದ್ರೆ -1 divided by n minus 1 into t to the power of m minus 1 plus c ಆಗುತ್ತೆ and is equal to -1 divided by m minus 1 into t ಅಂದ್ರೆ ವ್ಯಾಲ್ಯೂ ರಿಪ್ಲೇಸ್ ಏನಿದೆ log x t ಅನ್ನು ತಗೊಂಡ್ರೆ ನಾವು ಅಲ್ಲಿಗೆ log x to the power of m minus 1 plus c that is the integrate constant c ಆಗಿರುತ್ತೆ ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ನೆಕ್ಸ್ಟ್ ಕ್ವೆಶ್ಚನ್ಸ್ ನೆಕ್ಸ್ಟ್ ಇಂಟಿಗ್ರೇಟ್ ನೆಕ್ಸ್ಟ್ ಕ್ವೆಶ್ಚನ್ಸ್ ಏನಿದೆ ನೋಡಿ ಇಂಟಿಗ್ರೇಟ್ x divided by 9 minus 4x square ಇಲ್ಲಿ ಸಬ್ಸ್ಟಿಟ್ಯೂಷನ್ ಡಿನೋಮಿನೇಟರ್ ನ ತಗೊಳ್ತೀನಿ ಯಾಕೆಂದ್ರೆ -490 ಆಗುತ್ತೆ ಡಿಫರೆನ್ಷಿಯೇಟ್ -4 ಕಾನ್ಸ್ಟೆಂಟ್ ಆಗಿರುತ್ತೆ x ಸ್ಕ್ವೇರ್ ನ ಡಿಫರೆನ್ಷಿಯೇಟ್ 2x ಆಗ ನ್ಯೂಮರೇಟರ್ ಅಲ್ಲಿ x ಸಿಕ್ಬಿಡುತ್ತೆ ಇಷ್ಟಾದ್ರೂ ಯೋಚನೆ ಮಾಡಬೇಕಾಗುತ್ತೆ ಸೊ ಹಾಗಾದ್ರೆ therefore substitution put 9 minus 4x square is equal to t differentiate with respect to x and 9 ನ ಡಿಫರೆನ್ಷಿಯೇಟ್ 0 -4 ಆಗಿರುತ್ತೆ x square ನ ಡಿಫರೆನ್ಷಿಯೇಟ್ 2x that is equal to dt by dx ಆಗುತ್ತೆ ವ್ಯಾಲ್ಯೂ ಏನಾಗುತ್ತೆ -8 into x that is equal to dt by dx ನ್ಯೂಮರೇಟರ್ ಓನ್ಲಿ x into dx ಇರೋದು dx ಈ ಕಡೆ ಕಳಿಸಿದ್ರೆ x into dx ಆಗುತ್ತೆ that is dt by -8 ರೈಟ್ ಸೈಡ್ ಶಿಫ್ಟ್ ಆಯ್ತು therefore ಈ ಪ್ರಾಬ್ಲಮ್ ನೋಡಿ ಇಂಟಿಗ್ರೇಟ್ x into dx ಇದೆ ಓಕೆ ಡಿವೈಡೆಡ್ ಬೈ 9 minus 4 x ಸ್ಕ್ವೇರ್ ಇದೆ ಅಷ್ಟೇ ಹಾಗಾಗಿ ಇದಕ್ಕೆ ರಿಪ್ಲೇಸ್ ಮಾಡಬೇಕು ಸಬ್ಸ್ಟಿಟ್ಯೂಷನ್ x into dx ಅಂದ್ರೆ dt divided by -8 ಇದೆ ಹೋಲ್ ಡಿವೈಡೆಡ್ ಬೈ 9 minus x ಸ್ಕ್ವೇರ್ ನ ನಾವು ಏನಂತ ತಗೊಂಡಿವಿ t ಅಂತ ತಗೊಂಡಿವಿ ಅಲ್ಲಿ t ಆಯ್ತು -1 over t ಕಾನ್ಸ್ಟೆಂಟ್ 1 by -t ಅಂದ್ರೆ -8 ಅಂದ್ರೆ -1 over t 8 ಕಾನ್ಸ್ಟೆಂಟ್ ಹೊರಗಿದೆ ಇನ್ನು ಉಳಿದಿದ್ದು dt divided by t ಆಯ್ತು ಅಂದ್ರೆ 1 by t ಆಯ್ತು ಅಲ್ಲಿ -1 over t ಕಾನ್ಸ್ಟೆಂಟ್ ಆಗಿದೆ 1 by t ಅಂದ್ರೆ that is log t ಆಯ್ತು ಪ್ಲಸ್ c ಈಗ t ಅಂದ್ರೆ ವ್ಯಾಲ್ಯೂನ ರಿಪ್ಲೇಸ್ ಮಾಡಬೇಕು ಅಲ್ಲಿಗೆ that is equal to -1 over 8 into log of t ಅಂದ್ರೆ 9 minus 4 x square plus c that is the answer -1 over 8 into log of 9 minus 4 x square ಇದು x square plus c ಆಗಿರುತ್ತೆ ಇದು ಕೂಡ ಅಷ್ಟೇ ಸೇಮ್ ಪ್ರೊಸೀಜರ್ ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡಿ ಕರೆಕ್ಟ್ ಆಗಿ ಇನ್ನೊಂದು ಸರಿ ನೋಡಿ ಕೇಳಿಸ್ಕೊಳ್ಳಿ ಅವಾಗ ಅರ್ಥ ಆಗುತ್ತೆ ಹೇಳಿ ಸಾರ್ಥ ಹೋಗುತ್ತೆ ಓಕೆ ನೆಕ್ಸ್ಟ್ ಕ್ವೆಶ್ಚನ್ಸ್ ನೋಡ್ತಾ ಹೋಗಿ ಏನಿದೆ ಅಂತ ನೆಕ್ಸ್ಟ್ ಕ್ವೆಶ್ಚನ್ ಇದು ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ ಇದು
ಯಾಕಂದ್ರೆ ನಿಮ್ಗೆ ಫಾರ್ಮುಲಾನೇ ಕೊಟ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಇಂಟಿಗ್ರೇಟ್ ಇ ಟು ದಿ ಪವರ್ ಆಫ್ ax plus b with respect to x ಇದ್ರೆ e to the power of ax plus b divided by x ನ ಕೋಎಫಿಷಿಯಂಟ್ a ಅಂತ. ಹಾಗಾದ್ರೆ ಡೈರೆಕ್ಟ್ ಆಗಿ 1 ಮಾರ್ಕ್ಸ್ ಕೇಳಿದ್ರೆ ಹಿಂಗೆ ಬರೆಯೋಣ, ಇಲ್ಲಾಂದ್ರೆ ಸಬ್ಸ್ಟಿಟ್ಯೂಷನ್ 2x plus 3 ಅಂತ ತಗೋಬಹುದು. e power x 2x plus 3t ತಗೊಂಡ್ರೆ e power t ಆಗುತ್ತೆ, ಆ ತರಲ್ಲೂ ಬರೀಬಹುದು. ಇಲ್ಲ ಡೈರೆಕ್ಟ್ e power 2x ನ e to the power of 2x plus 3 divided by x ನ ಕೋಎಫಿಷಿಯಂಟ್ 2 plus c, ದಟ್ ಇಸ್ ದ ಆನ್ಸರ್. ಯಾವುದಕ್ಕೆ? ಎರಡನೇ ಕ್ವೆಶ್ಚನ್ಸ್ ಗೆ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ ಬಿಟ್ಟು ವಿತೌಟ್ ಫಾರ್ಮುಲಾ ಡೈರೆಕ್ಟ್ ಆಗಿರೋದನ್ನ ಅಪ್ಲೈ ಮಾಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಹೋಗ್ಬಿಡುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಕ್ವೆಶ್ಚನ್ಸ್ ಇದೆ ನೋಡ್ತಾ ಹೋಗಿ. ನೆಕ್ಸ್ಟ್ ಒನ್ ಏನಿದೆ, ಇಂಟಿಗ್ರೇಟ್ x divided by x square, x divided by e power x square divided by ಸಬ್ಸ್ಟಿಟ್ಯೂಷನ್ ಇಲ್ಲಿ ಪುಟ್ x square is equal to t ಅಂತ ತಗೊಳ್ಳಿ. ಡಿಫರೆನ್ಶಿಯೇಟ್ ಮಾಡಿದ್ರೆ 2x is equal to dt by dx ಆಗುತ್ತೆ. ಅಲ್ಲಿಗೆ ನಿಮಗೆ ಬೇಕಾಗಿರೋದು x into dx ಅಷ್ಟೇ, that is equal to dt by 2. ಈಗ ರಿಪ್ಲೇಸ್ ಮಾಡಿ ಇಂಟಿಗ್ರೇಟ್ x divided by e power x square into dx ಇದೆ. ಅಲ್ಲಿಗೆ ಇಂಟಿಗ್ರೇಟ್ x into dx ಅಂತ ಹೇಳಿದ್ರೆ that is equal to dt by 2 e to the power of ti, e to the power of ti. ಈಗ ನಿಮಗೆ 1/2 ಕಾನ್ಸ್ಟೆಂಟ್ ಹೊರ ಬಂದ್ರೆ dt divided by e power t ಆಯಿತು. ಅಲ್ಲಿ e power t ನ್ಯೂಮರೇಟರ್ ಗೆ ಹೋದ್ರೆ that is equal to 1/2 into e to the power of minus t with respect to dt. ಅಲ್ಲಿ 1/2 ಆಗಿದೆ. e power t ನ ಇಂಟಿಗ್ರೇಟ್ ಏನಾಗುತ್ತೆ, e power minus t divided by minus 1 ಆಗುತ್ತೆ, divided by actually ಅಲ್ಲಿ minus 1 ನ ಪಕ್ಕಕ್ಕೆ ಬರೀಬಹುದು, ಪ್ಲಸ್ ಇಂಟಿಗ್ರೇಟ್ ಕಾನ್ಸ್ಟೆಂಟ್ c ಆಗಿರುತ್ತೆ. ಈಗ 1/t 2 ಇದೆ, ಆಕ್ಚುಲಿ ಪ್ಲಸ್ ಇಂಟು ಮೈನಸ್ 1/2 into e to the power of minus ವ್ಯಾಲ್ಯೂ ಇರೋದು t ಅಂದ್ರೆ e power minus x square plus c, that is the answer ಆಗುತ್ತೆ. once again x square is equal to t, ಸಬ್ಸ್ಟಿಟ್ಯೂಷನ್ ಡಿಫರೆನ್ಷಿಯೇಟ್ ಮತ್ತೆ ಪ್ರಾಬ್ಲಮ್ಯಾಟಿಕ್ ಗೆ ಏನು ಮಾಡ್ತೀವಿ, ಆ ರಿಪ್ಲೇಸ್ಮೆಂಟ್ ಮಾಡ್ಬಿಡ್ತೀವಿ. x into dx ವ್ಯಾಲ್ಯೂಗೆ dt by 2 e power x square ಗೆ t ಆಗುತ್ತೆ, e power t ರಿಪ್ಲೇಸ್ ಮಾಡ್ಕೊಂಡ್ರೆ 1/2 ನ್ಯೂಮರೇಟರ್ ಕಾನ್ಸ್ಟೆಂಟ್ ಆಗಿರೋದ್ರಿಂದ dt divided by e power t ನ್ಯೂಮರೇಟರ್ ಶಿಫ್ಟ್ ಆದ್ರೆ e power minus t, e power minus t ನ ಇಂಟಿಗ್ರೇಟ್ minus into e power minus t. ಸರ್ ಆಕ್ಚುಲಿ e power x ನ ಡಿಫರೆನ್ಷಿಯೇಟ್ e power x ನ ಕೋಎಫಿಷಿಯಂಟ್ -1, ಡಿನಾಮಿನೇಟರ್ ಬರೋದು -1 ಅಲ್ಲಿ ಏನಾಗುತ್ತೆ ಮೈನಸ್ ಪಕ್ಕದಲ್ಲಿ ಬರೀಬಹುದು. ಅಲ್ಲಿ -1/2 e power minus x square plus c ಆಗಿರುತ್ತೆ. ಸೊ ಈ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ಸ್ ಅಲ್ಲಿ ಇನ್ನೂ ಅರ್ಧ ಪ್ರಾಬ್ಲಮ್ಸ್ ಇದೆ, ಅದು ಕೂಡ ಇನ್ನೂ ಒಂದು ಕ್ಲಾಸ್ ಆಗುತ್ತೆ. ಸೊ 2 ಮಾರ್ಕ್ಸಿಗೆ ಇವತ್ತು ಆಗಿರೋ ಪ್ರಾಬ್ಲಮ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ, ನೆಕ್ಸ್ಟ್ ಇದೇ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ನ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಆಮೇಲೆ ಇದನ್ನೆಲ್ಲ ವರ್ಕೌಟ್ ಮಾಡಿರೋದು ನಮಗೆ ಫೋಟೋ ಕಾಪಿ ಮರೆದಂಗೆ ಎಲ್ಲರೂ ಕಳಿಸ್ಲೇಬೇಕು. ಇಡೀ ಏನು ಇದುವರೆಗೂ ಮಾಡ್ಕೊಂಡು ಬಂದಿವಾಗ ಕಂಪ್ಲೀಟ್ ನಾವು ಏನು ಮಾಡಿದ್ವಿ ಅಂತ ಕಂಪ್ಲೀಟ್ ನಮಗೆಲ್ಲ ನೆನಪಿರುತ್ತೆ. ಸೊ ಹಾಗಾಗಿ ಅದನ್ನಷ್ಟು ನೋಟ್ಸ್ ಮೇಂಟೈನ್ ಮಾಡಿರಬೇಕು ನೀವು, ಮತ್ತು ಅದ್ರ ಜೊತೆಗೆ ಬರೆದಿರ್ತಕ್ಕಂಥವೆಲ್ಲವೂ ಕೂಡ ವರ್ಕ್ ಬುಕ್ ಇರಬೇಕು. ಇದನ್ನು ನಮ್ಗೆ ಕಳಿಸಿರೋ ಫೋಟೋ ಕಾಪಿದು ಅದನ್ನು ಬಂದಾಗ ಪೂರ್ತಿ ನಾವು ಚೆಕ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.